ಎಲ್ಲರಿಗೂ ನಮಸ್ಕಾರ. ಈ ಒಂದು ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಈ ಕಾರ್ಯಕ್ರಮದ ಹೆಸರು ಆರೋಗ್ಯ ಸಂವಾದ. ಇಲ್ಲಿ ಜನರಲ್ ಆಗಿ ಓವರ್ ಆಲ್ ಹೆಲ್ತ್ ಬಗ್ಗೆ ಮಾತಾಡೋಣ. ಯಾವುದೇ ಒಂದು ಪ್ರಾಡಕ್ಟ್ ನ ಆ ಒಂದು ವಿಚಾರ ಇಲ್ಲಿರಲ್ಲ. ಇಲ್ಲಿ ನಿಮಗೆ ಓವರ್ ಆಲ್ ಈ 1 ಗಂಟೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಒಂದು ಪರಿಪೂರ್ಣ ಮನುಷ್ಯರನ್ನಾಗಿ ಮಾಡಕ್ಕೆ ನಮ್ಮ ಒಂದು ಪ್ರಯತ್ನ ಇಲ್ಲಿ ನಡೆಯುತ್ತೆ. ಸೊ ಆ ಒಂದು ವಿಚಾರವನ್ನ ನಾವಿವತ್ತು ನಿಮ್ ಮುಂದೆ ಮಂಡಿಸ್ತಿದೀವಿ. ಈ 1 ಗಂಟೆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಮುಖ್ಯ ಅಂತ ಅಂದ್ರೆ ಸ್ನೇಹಿತರೆ, ಬಹಳ ಮುಖ್ಯ. ಯಾಕೆ ಗುರು ಸರ್ ಈ 1 ಗಂಟೆ ಕಾರ್ಯಕ್ರಮ ಬಹಳ ಮುಖ್ಯ ಅಂತಂದ್ರೆ, ನೋಡಿ, ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಬಹಳ ಮಾತಾಡ್ತೀವಿ, ಹಲವಾರು ಕಡೆ ಕೇಳಿರ್ತೀವಿ. ಯಾಕೆ ಸರ್ ಹೆಲ್ತ್ ಈಸ್ ವೆಲ್ತ್ ಅಂತ ಕರೀತಾರೆ? ನೋಡಿ ಸ್ನೇಹಿತರೆ, ಯಾವ ವ್ಯಕ್ತಿಯ ಆರೋಗ್ಯ ಬಹಳ ಸುಸ್ಥಿತಿಯಲ್ಲಿರುತ್ತೋ ಆ ವ್ಯಕ್ತಿಯ ತಲೆ ಎಕ್ಸ್ಟ್ರಾರ್ಡಿನರಿಯಾಗಿ ಕೆಲಸ ಮಾಡುತ್ತೆ. ಅಂತ ವ್ಯಕ್ತಿಯಿಂದ ಮಾತ್ರ ಈ ದೇಶಕ್ಕೆ ಏನಾದ್ರೂ ಕೊಡಕ್ ಸಾಧ್ಯ, ಅಂತ ವ್ಯಕ್ತಿಯಿಂದ ಮಾತ್ರ ಅದ್ಭುತವಾದ ಕೆಲಸನ ನಿರೀಕ್ಷೆ ಮಾಡಕ್ ಸಾಧ್ಯ, ಅಂತ ವ್ಯಕ್ತಿ ಜೊತೆಗೆ ಲಕ್ಷ್ಮಿ ತಂತಾನೆ ಬರ್ತಾಳೆ ಅನ್ನೋ ಒಂದು ವಿಚಾರ ಜೊತೆಗೆ ಇವತ್ತು ತಾವು ನೋಡಿರ್ಬೋದು, ನಿಮ್ ಮನೇಲಿ ಬಳಸ್ತಾ ಇರ್ತಕ್ಕಂಥ ಬಲ್ಬ್, ಥಾಮಸ್ ಅಲ್ವಾ ಎಡಿಸನ್ ಅವ್ರಿಗೆ ಆ ಒಂದು ಹೆಲ್ತ್ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಅವ್ರು ಸೈಂಟಿಸ್ಟ್ ಆಗ್ತಿರ್ಲಿಲ್ಲ. ಕುವೆಂಪು ಅವರು ರಚಿಸಿರ್ತಕ್ಕಂತಹ ಕಾವ್ಯಗಳಿರ್ಬೋದು, ಅವರ ಕಾದಂಬರಿಗಳನ್ನ ನೋಡ್ತಾ ಇದ್ರೆ ಕುವೆಂಪು ಅವರು ಆರೋಗ್ಯದ ಆ ಸ್ಥಿತಿಯಲ್ಲಿದ್ರು. ಇವತ್ತೊಬ್ಬ ಒಳ್ಳೆ ಆಕ್ಟರ್, ನಮ್ಮ ಅಣ್ಣವರು ರಾಜ್ಕುಮಾರ್ ಅಂತ ಕರಿತೀವಿ, ಕರ್ನಾಟಕ ರತ್ನ ಅಂತ ಕರಿತೀವಿ. ರಾಜ್ಕುಮಾರ್ ಅವ್ರನ್ನ ನೀವು ನೋಡಿದ್ರೆ ಎಂತ ಒಂದು ಆರೋಗ್ಯನ ಇಟ್ಕೊಂಡಿದ್ರು ಅಂತ. ಅದಕ್ಕೋಸ್ಕರ ಆಕ್ಟಿಂಗ್ ಅಲ್ಲೇ ಅವರು ಈ ಪ್ರತಿಯೊಂದು ಪಾತ್ರಗಳ ಪರಾಕಾಯ ಪ್ರವೇಶವನ್ನ ಮಾಡಿ ಇನ್ನೊಬ್ಬ ರಾಜ್ಕುಮಾರ್ ಹುಟ್ಟಕ್ ಆಗಲ್ಲ ಅನ್ನೋ ಮಟ್ಟಿಗೆ ತೋರ್ಸೋದ್ರು, ಬಿಕಾಸ್ ಆಫ್ ಹೆಲ್ತ್. ಒಂದ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿರುತ್ತೋ ಆ ವ್ಯಕ್ತಿಯ ಮನೆ ಉದ್ಧಾರ ಆಗತ್ತೆ, ಆ ವ್ಯಕ್ತಿಯ ಮನಸ್ಸು ಉದ್ಧಾರ ಆಗತ್ತೆ, ಆ ವ್ಯಕ್ತಿ ಸರ್ವತೋಮುಖವಾಗಿ ಬೆಳವಣಿಗೆ ಹೊಂದ್ತಾನೆ. ಇಂಥ ಒಂದು ಆರೋಗ್ಯನ ಇವತ್ತು ನಾವು ಪಡೆಯೋದು ಹೇಗೆ, ಗಳಿಸೋದು ಹೇಗೆ? ನೋಡಿ ಸ್ನೇಹಿತರೆ, ಇವತ್ತು ನಾನಿಲ್ಲಿ ಯಾವ ವಿಚಾರನ ನಿಮ್ ಮುಂದೆ ಮಂಡಿಸ್ತೀನೋ ಅದನ್ನ ವೈಜ್ಞಾನಿಕವಾಗಿ ನಾನು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಆ ವೈಜ್ಞಾನಿಕ ವಿಶ್ಲೇಷಣೆಯನ್ನ ನಿಮ್ಮಲ್ಲಿ ನೀವು ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಕೇಳ್ಕೊಂಡು ಮುಂದುವರಿರಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಏನ ಆ ವಿಚಾರಗಳೇನು ಸ್ವಲ್ಪ ಒಂದೊಂದಾಗಿ ನೋಡೋಣ. ಸರ್, ಈ ಆರೋಗ್ಯ ಅನ್ನೋದು ಯಾಕೆ ಕೆಡುತ್ತೆ ಅಂತ ನನ್ನನ್ನು ಕೇಳಿದ್ರೆ ಸ್ನೇಹಿತರೆ, ನೋಡಿ, ಇಲ್ಲೊಂದು ಕೋಟ್ ಇದೆ. ಎಲ್ಲಿವರೆಗೆ ನೀವು ತಿನ್ನೋ ಆಹಾರ ಮೆಡಿಸನ್ ಆಗಲ್ವೋ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಎಲ್ಲಿವರೆಗೂ ನೀವು ತಿನ್ನೋ ಅನ್ನ ಮೆಡಿಸನ್ ಆಗಲ್ವೋ ಅಲ್ಲಿವರೆಗೂ ನಿಮಗೆ ರೋಗ ತಪ್ಪಿದ್ದಲ್ಲ. ಮುಂದೊಂದ್ ದಿನ ನೀವು ಮೆಡಿಸನ್ ಅನ್ನೇ ಫುಡ್ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಇವತ್ತಿನ ದಿನಗಳಲ್ಲಿ ಆಗೋಗಿದೆ ಸ್ನೇಹಿತರೆ. ಎಷ್ಟೋ ಜನಗಳು ಮನೇಲಿ ತಾವು ನೋಡಿರ್ಬೋದು, ಮನೇಲಿ ತಿನ್ನಕ್ಕೆ ರೇಷನ್ ಅನ್ನ 2,000 ರೂಪಾಯಿ ತಗೊಬಂದ್ರೆ ಮೆಡಿಸನ್ ಅನ್ನ 10,000 ರೂಪಾಯಿ ತಗೊಬರ್ತಾರೆ. ಇದ್ರ ಅರ್ಥ ಏನು? 10,000 ರೂಪಾಯಿ ಹೋಗ್ಲಿ, ಕೆಲವು ಮನೆಗಳಲ್ಲಿ 20-30,000 ರೂಪಾಯಿ ಮೆಡಿಸನ್ ತಿಂತಾರೆ. ಇದರ ಅರ್ಥ ಏನು? ಹಂಗಾದ್ರೆ ಏನಾಗ್ತಿದೆ? ಇವರೊಂದೇ ಒಂದು ದಿನ ಕುತ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡಿದಿದ್ರೆ, ನಾನ್ ತಿಂತಕ್ಕಂತಹ ಅನ್ನನ ಮೆಡಿಸನ್ ಮಾಡ್ಕೊಂಡ್ಬಿಟ್ಟಿದ್ರೆ. ಸ್ನೇಹಿತರೆ ಬನ್ನಿ, ಇವತ್ತೆಷ್ಟೋ ಜನ ತಾಯಂದ್ರಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಪ್ರತಿಯೊಂದು ತಾಯಿಯ ಕನಸೇನಾಗಿರುತ್ತೆ, ನನ್ ಮಗ ಹೀರೋ ತರ ಇರ್ಬೇಕು. ಹೀರೋ ತರ ನೋಡಿದ್ರಷ್ಟೇ ಅಲ್ಲ ತಾಯಿ, ಅವನ ನಡವಳಿಕೆನೂ ಹೀರೋ ಇರಬೇಕು, ಅವನ ಮೈಕಟ್ಟು ಹೀರೋ ಇರಬೇಕು, ಅವನ ಓವರ್ ಆಲ್ ವಿಚಾರ ಹೀರೋ ತರ ಇರಬೇಕು. ಎಷ್ಟೋ ಜನ ತಾಯಂದ್ರಿಗೆ ಆಸೆ ಇರುತ್ತೆ, ನನ್ನ ಗಂಡ ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ಸುತ್ತಮುತ್ತಲವ್ರು ಚೆನ್ನಾಗಿರ್ಬೇಕು. ಸ್ನೇಹಿತರೆ, ನಾನು ಒಂದೇ ಮಾತು ಹೇಳ್ತೀನಿ, ಸಿಂಪಲ್. ಮೊದಲು ನಾವು ತಿಂತಕ್ಕಂಥ ಅನ್ನನ ಮೆಡಿಸನ್ ಮಾಡಬಹುದಾ ಯೋಚನೆ ಮಾಡಿ. ಸರ್, ನೀವ್ ಯಾವ ತರ ಹೇಳ್ತಾ ಇದ್ದೀರಾ? ಮೆಡಿಸನ್ ಇನ್ ದ ಫ್ಯಾಕ್ಟ್ ಏನು ಸರ್? ಯಾವ ವಿಚಾರದಲ್ಲಿ ನೀವು ಮೆಡಿಸನ್ ಅಂತ ಹೇಳ್ತಿದ್ದೀರಾ? ಸರ್, ನಾನು ಉಪ್ಪಿಟ್ಟು ತಿಂತೀನಿ, ಉಪ್ಪಿಟ್ಟನ್ನ ಮೆಡಿಸನ್ ಮಾಡ್ಬೋದಾ? ಸರ್, ನಾನು ಚಿತ್ರಾನ್ನ ತಿಂತೀನಿ, ಚಿತ್ರಾನ್ನ ಮೆಡಿಸನ್ ಮಾಡ್ಬೋದಾ? ಸರ್, ನಾನು ಬೆಳಿಗ್ಗೆ ಎದ್ರೆ ಆಮ್ಲೆಟ್ ತಿಂತೀನಿ, ಅದನ್ನ ಮೆಡಿಸನ್ ಮಾಡ್ಬೋದಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ತಿಂತಕ್ಕಂತಹ ದೈನಂದಿನ ಆಹಾರವನ್ನೇ ಔಷಧಿ ಮಾಡೋ ವಿಚಾರದ ಬಗ್ಗೆ ನಾವಿವತ್ತು ಬಂದಿದ್ದೀವಿ. ನಾವಿಲ್ಲಿ ಯಾವುದೇ 3ನೇ ಕಂಪನಿ ತರ, ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪನಿ ತರ ಬೆಳಿಗ್ಗೆ ಎದ್ದು ಇದನ್ನ ಕುಡೀರಿ, ಸಂಜೆ ಆದ್ರೆ ಇದನ್ನ ಕುಡೀರಿ, ನೀವು ಅದನ್ನ ಮಾಡಿ ಇದನ್ನ ಮಾಡಿ, ಈ ಮಾತ್ರ ನೆವರ್. ನಾವ್ ಅದನ್ನ ಹೇಳಕ್ ತಯಾರಿಲ್ಲ. ಯಾಕೆ? ನಮಗ್ ಚೆನ್ನಾಗ್ ಗೊತ್ತು, ನೀವು ದಿನನಿತ್ಯ ತಿನ್ನೋ ಅನ್ನದ ಮೂಲ ಸರಿ ಆಗದ ಹೊರತು ನಾವ್ ಯಾರ ರೋಗದಿಂದನೂ ತಪ್ಪಿಸ್ಕೊಳಕ್ ಆಗಲ್ಲ ಸ್ನೇಹಿತರೆ. ಯಾಕೆ?
ಯಾವುದೇ ಮೆಡಿಸನ್ ಅನ್ನ ನಾವು ಇಷ್ಟು ತಿಂತೀವಿ, ಆದ್ರೆ ಅನ್ನದ ಪ್ರಮಾಣವನ್ನ ನಾವು ಕರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಬೆಳಗ್ಗಿಂದ ಸಂಜೆವರೆಗೂ ಏನ್ ತಿಂತಾನೆ ಅಂತ ನಾವು ಲೆಕ್ಕ ಹಾಕಿ ನೋಡಿದ್ರೆ ತುಂಬಾ ತಿಂದಿರ್ತೀವಿ. ತುಂಬಾ, ಎಷ್ಟು ಕೆಜಿ ಗಟ್ಟಲೆ ತಿಂದಿರ್ತೀವಿ. ನೀವು ತಿನ್ನೋದನ್ನ ನೋಡಿ, ತಿಂಡಿ, ಊಟ, ಅನ್ನ, ಸಾಂಬಾರ್, ರೊಟ್ಟಿ, ಚಟ್ನಿ ಪುಡಿ, ತರಕಾರಿಗಳು, ಹಣ್ಣುಗಳು ಲೆಕ್ಕ ಹಾಕಿ ನೋಡಿ, ಕೆಜಿ ಗಟ್ಟಲೆ ತಿಂದಿರ್ತೀವಿ. ಹಾಗಾದ್ರೆ ನಾವೇನನ್ನ ಸರಿ ಮಾಡಬೇಕು? ಈ ಆಹಾರ ಮೂಲನ ಸರಿ ಮಾಡಬೇಕು. ಸ್ನೇಹಿತರೆ, ಆ ಆಹಾರವನ್ನ, ನಾವು ತಿನ್ನೋ ಆಹಾರನ ಮೆಡಿಸನ್ ಮಾಡ್ತಕ್ಕಂಥ ಒಂದು ಅಮೃತದ ಬಗ್ಗೆ ನಾನು ಇವತ್ತು ಪರಿಚಯಿಸ್ತೀನಿ. ಅದೇ ಅಮೃತ ಸ್ನೇಹಿತರೆ, ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ, ಸರ್ ವರ್ಜಿನ್ ಕೋಕೋನಟ್ ಆಯಿಲ್ ಇದು ನಾವು ತಿನ್ನೋ ಅನ್ನನ ಮೆಡಿಸನ್ ಮಾಡುತ್ತಾ? ನಿಮ್ಮ ತಲೆನಲ್ಲಿ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ. ಯಾಕ್ರಿ ತಿನ್ಬೇಕು ನಾವು ಕೊಕೊನಟ್ ಆಯಿಲ್? ಏನ್ರಿ ಅದಷ್ಟು ವಿಶೇಷ? ಬನ್ನಿ ಸ್ನೇಹಿತರೆ, ನಾನಿಲ್ಲಿ ಏನಿ ವಾದವನ್ನ ಮಂಡಿಸ್ತೀನೋ ಆ ವಾದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೂಡ ಇಲ್ಲೇ ತಗೊಂತ ಹೋಗೋಣ. ಅದರಿಂದ ನಮಗೆ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ. ಯಾಕೆ ತಿನ್ಬೇಕು? ನೋಡಿ ಸ್ನೇಹಿತರೆ, ಇಲ್ಲೊಂದು ವಿಚಾರ ಇದೆ. ನೋಡಪ್ಪ, ನಾವ್ ಏನ್ ತಿಂತೀವೋ ದೇಹಕ್ಕೆ ಅದೇ ಹೋಗುತ್ತೆ, ದೇಹಕ್ಕೆ ಏನ್ ಹೋಗುತ್ತೋ ದೇಹ ಅದನ್ನೇ ತೋರಿಸುತ್ತೆ. ಇದನ್ನ ಸರಿಯಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ನೀವು ಖಾರ ತಿಂದ್ರೆ ನೀರ್ ಕುಡಿತೀರಾ, ಹುಳಿ ತಿಂದ್ರೆ ಮುಖನ ಹಿಂಗ್ ಮಾಡ್ತೀರಾ, ಸಿಹಿ ತಿಂದ್ರೆ ಸ್ಯಾಟಿಸ್ಫೈಡ್ ಆಗ್ತೀರಾ. ಅದೇ ತರ ಸ್ನೇಹಿತರೆ, ನಿಮ್ಮ ದೇಹ ಇಷ್ಟು ಗಟ್ಟುಮುಟ್ಟಾಗಿ ಬಹಳ ಚೆನ್ನಾಗಿ ಆಕರ್ಷಿತವಾಗಿರ್ಬೇಕು ಅಂತ ಏನಾದ್ರೂ ನೀವು ಅಂದ್ಕೊಂಡ್ರೆ ನೀವು ತಿನ್ನೋ ಆಹಾರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸರ್, ನಮ್ಮ ದೇಹ ಗಟ್ಟುಮುಟ್ಟಾಗಿರೋದಕ್ಕೂ ನಾವು ಜಾಸ್ತಿ ದಿನ ಬದುಕೋದಕ್ಕೂ ನಾವು ತಿನ್ನೋ ಆಹಾರಕ್ಕೂ ಸಂಬಂಧ ಇದೆಯಾ? 100% ಇದೆ ಸ್ನೇಹಿತರೆ, 100% ಇದೆ. ಸ್ವಲ್ಪ ಬಿಡಿಸಿ ಹೇಳಿ ಸರ್ ಇದನ್ನ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ PPT ಈ ಸ್ಲೈಡ್ ಕಡೆ ಗಮನ ಕೊಡ್ಬೇಡಿ, ನನ್ನ ಮಾತನ್ನ ಫಸ್ಟ್ ಕೇಳಿಸ್ಕೊಳ್ಳಿ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಿ, ಮನುಷ್ಯನಲ್ಲಿ ಒಂದು ಜೀನ್ಸ್ ಅಂತ ಇದೆ. ಏನಂತ ಕರಿತೀವಿ ಅದನ್ನ? ವಂಶಾವಳಿ ಅಂತ ಕರಿತೀವಿ. ನಾವ್ ಹೇಳ್ತೀವಿ, ಅವನ್ ಮುಖ ನೋಡಿದ್ರೆ ಅವನ್ ಮುತ್ತಾತನಂಗ್ ಕಾಣ್ತಾನೆ ಹೇಳ್ತೀವಲ್ವಾ? ಯಾಕೆ? ವಂಶಾವಳಿ, ಜೀನ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಜೀನ್ಸ್ ನಮ್ಮ ಪೂರ್ವಜರಿಂದ ಬಂದಿದ್ರೂ ಕೂಡ ಆ ಜೀನ್ಸ್ ಅನ್ನ ನೀವು ಸ್ಟ್ರಾಂಗ್ ಮಾಡ್ಕೋಬಹುದು. ಯಾವಾಗ ಅಂತಂದ್ರೆ, ನೀವು ಒಳ್ಳೆ ಜೀನ್ಸ್ ಇರ್ತಕ್ಕಂಥ ಸಸ್ಯಗಳ ಆಹಾರವನ್ನ ತಿನ್ಬೇಕು. ಗುರುಗಳೇ, ಸ್ವಲ್ಪ ಬಿಡಿಸಿ ಹೇಳಿ, ಇದು ನಮಗೆ ಅಷ್ಟು ಪ್ರಾಪರ್ ಆಗಿ ಅರ್ಥ ಆಗ್ತಿಲ್ಲ ಅಂತ ನೀವು ಯಾರಾದ್ರೂ ಕೇಳಿದ್ರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಈ ಸ್ಲೈಡಿನ ಹೈಲೈಟ್ ಪಾಯಿಂಟ್ ಇದು, ಅರ್ಥ ಮಾಡ್ಕೊಳ್ಳಿ. ಸರ್, ನನ್ನ ಜೀನ್ಸ್ ನ ನಾನಿವಾಗ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನನ್ನ ಮುಂದಿನ ಮಕ್ಕಳೆಲ್ಲ ಸ್ಟ್ರಾಂಗ್ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹೆಂಗ್ ಮಾಡ್ಕೋಬೇಕು ಅಂದಾಗ, ಸ್ಟ್ರಾಂಗ್ ಜೀನ್ಸ್ ಇರ್ತಕ್ಕಂತಹ ಸಸ್ಯಗಳ ಆಹಾರವನ್ನ ನೀನ್ ತೇವಿಸ್ಬೇಕು. ಸ್ಟ್ರಾಂಗ್ ಜೀನ್ಸ್ ಇರೋ ಸಸ್ಯಗಳ ಆಹಾರ ಹೆಂಗೆ ಗುರುಗಳೇ? ಬನ್ನಿ, ಆಯುರ್ವೇದದಲ್ಲಿ ಟೊಮೊಟೊ, ಹುಣಸೆ ಹಣ್ಣು ಎರಡನ್ನ ಇಟ್ರೆ ಅವರು ಹುಣಸೆ ಹಣ್ಣನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಾರೆ, ಟೊಮೊಟೊ ಗಿಡನ ರೆಕಮೆಂಡ್ ಮಾಡಲ್ಲ. ಎರಡರಿಂದನೂ ಚಿತ್ರಾನ್ನ ಆಗುತ್ತಲ್ಲ? ನೋ, ಇಲ್ಲಿ ಚಿತ್ರಾನ್ನ ಆಗುತ್ತೆ ವಿಚಾರ ಅಲ್ಲ. ಟೊಮೊಟೊ ಗಿಡ ಕೇವಲ 3 ತಿಂಗಳ ಬೆಳೆ, ರೋಗ ಜಾಸ್ತಿ. ಒಂದು ಟೊಮೊಟೊ ಗಿಡನ ಪಚಕ್ಕ ನೀವು ಕಿತ್ತು ಬಿಡ್ಬೋದು. ಬಿಸಿಲು ತಡೆಯಲ್ಲ, ಚಳಿ ತಡೆಯಲ್ಲ, ಮಳೆ ತಡೆಯಲ್ಲ. ಆದ್ರೆ ಹುಣಸೆ ಮರ, ಒಂದು ಸಲ ಹುಣಸೆ ಮರ ಆದ್ರೆ ನಾವು ನೀವು ಕೀಳಕ್ಕಾಗಲ್ಲ, ಕೀಳಕ್ JCBನೇ ಕರ್ಕ ಬರ್ಬೇಕು. ಒಂದು ಹುಣಸೆ ಮರ 1000 ವರ್ಷ ಬದುಕುತ್ತೆ. ಹುಣಸೆ ಮರಕ್ಕೆ 5 ವರ್ಷ ನೀರಿಲ್ಲ ಅಂದ್ರೂ ಬದುಕುತ್ತೆ. ಎಂತ ಚಳಿ ಬೇಕಾದ್ರೂ ತಡೆಯುತ್ತೆ, ಎಂತ ದೈನಂತ ಮಳೆ ಸುರಿದ್ರೂ ತಡೆಯುತ್ತೆ. ಹಾಗಾದ್ರೆ ಹುಣಸೆ ಮರದ ಆ ಶಕ್ತಿ ಆ ಹುಣಸೆ ಬೀಜದಲ್ಲಿ ಇರುತ್ತಾ, ಆ ಹುಣಸೆ ಹಣ್ಣಲ್ಲಿ ಇರುತ್ತಾ? 100% ಇರುತ್ತೆ. ಅದಕ್ಕೆ ಆಯುರ್ವೇದ ಟೊಮೊಟೊನ ತಿನ್ಬೇಡ, ನೀನ್ ತಿನ್ನಂಗಿದ್ರೆ ಹುಣಸೆ ಹಣ್ಣನ್ನ ತಿನ್ನು ಅಂತ ಹೇಳುತ್ತೆ. ಗುರುಗಳೇ, ಹಾಗಾದ್ರೆ ಎಣ್ಣೆ, ಇವತ್ತು ತಾವೇನು ಅಡುಗೆ ಎಣ್ಣೆ ಅಂತಿದ್ದೀರಿ ಸ್ನೇಹಿತರೆ, ನಿಮಗೆ ಕೈ ಮುಗಿದು ಕೇಳ್ತೀನಿ, ಅದನ್ನ ಕಿಂಡಲ್ ಆಗಿ ನೋಡ್ಬೇಡಿ. ಯಾಕೆ ಅಂತಂದ್ರೆ, ನಿಮ್ಮ ಅಡುಗೆ ಎಣ್ಣೆಯ ಇನ್ನೊಂದು ಹೆಸರೇ ಫ್ಯಾಟ್ ಅಂತ ಕರಿತೀವಿ. ನಿಮ್ಮ ಬ್ರೈನ್ ರೂಪಿತವಾಗಿರದೆ ಫ್ಯಾಟ್ ಇಂದ. ನಿಮ್ಮ ಬುದ್ಧಿವಂತಿಕೆನ ಡಿಸೈಡ್ ಮಾಡದೆ ನೀವು ಯಾವ ಫ್ಯಾಟ್ ತಿಂತಾ ಇದ್ದೀರಾ ಅಂತ. ಏನಂತಿದ್ದೀರಾ ಗುರುಗಳೇ? ನಮ್ಮ ಬುದ್ಧಿವಂತಿಕೆ ನಾವು ತಿನ್ನೋ ಫ್ಯಾಟ್ ಇಂದ ಡಿಸೈಡ್ ಆಗುತ್ತಾ? 200%. ನೀವು ತಿನ್ನೋ ಫ್ಯಾಟ್ ಯಾವುದು? ಯಾಕೆ? ನೀವೆಷ್ಟು ಕ್ವಾಲಿಟಿ ಫ್ಯಾಟ್ ತಿಂತೀರಿ, ನಿಮ್ಮ ಮೆದುಳು ಅಷ್ಟು ಶಾರ್ಪ್ ಆಗುತ್ತೆ, ಅಷ್ಟು ಚುರುಕಾಗುತ್ತೆ. ನೋಡಿ ಸ್ನೇಹಿತರೆ,
ನೀವು ಸಾವಯವ ಅಕ್ಕಿ ಬೆಳ್ಕೊಳ್ಳಿ, ಸಾವಯವ ರಾಗಿ ಬೆಳ್ಕೊಳ್ಳಿ, ಹಂಗೆ ನಾವು ತಿನ್ನಕ್ ಬರಲ್ಲ. ಅದ್ನೇನ್ ಮಾಡ್ಬೇಕು? ತೊಳಿಬೇಕು, ಬೇಯಿಸ್ಬೇಕು. ಬೇಯಿಸಿದ ನಂತರ ಬರೀ ಅನ್ನ ತಿನ್ನಕ್ಕಾಗುತ್ತಾ? ಬರೀ ಮುದ್ದೆ ತಿನ್ನಕ್ಕಾಗುತ್ತಾ? ಆಗಲ್ಲ. ಅದಕ್ಕೊಂದು ಸಾರು ಅಂತ ಮಾಡ್ಕೋಬೇಕು. ಸಾರಿಗೂ ಎಣ್ಣೆ ಅಂತ ಒಗ್ಗರಣೆ ಹಾಕ್ಬೇಕು. ಯಾವಾಗ ನಾವು ಒಗ್ಗರಣೆ ಹಾಕ್ತಿವೋ ಆಹಾರದ ಶಕ್ತಿ ದ್ವಿಗುಣವಾಗುತ್ತೆ. ನಿಮ್ಮ ಆಹಾರದಲ್ಲಿ ಫ್ಯಾಟ್ ಸೇರುತ್ತೆ. ಆ ಫ್ಯಾಟ್ ದೇಹದೊಳಗೆ ಹೋಗಿ ನಿಮ್ಮ ಜಠರಾಗ್ನಿಯಲ್ಲಿ ಅಗ್ನಿಯನ್ನ ಸೃಷ್ಟಿ ಮಾಡಿ ಅಲ್ಲಿರುವ ಆಹಾರದಿಂದ ಶಕ್ತಿನ ತೆಗೆದು ಶೀಘ್ರವಾಗಿ ನಿಮ್ಮ ದೇಹಕ್ಕೆ ಕೊಡಕ್ಕೆ ಜಠರಾಗ್ನಿ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇವತ್ತು ನಿಮ್ಮ ಆಹಾರದ ಪಿರಮಿಡ್ ನೋಡ್ರಿ, ನಿಮ್ಮ ಆಹಾರದ ಪಿರಮಿಡ್ ಈ ತರ ಇದ್ರೆ ಆ ಆಹಾರದ ಪಿರಮಿಡ್ ಅಲ್ಲಿ ಅಕ್ಕಿ, ರಾಗಿ, ಗೋಧಿ, ಪ್ರೋಟೀನ್, ಮೀನು, ಮೊಟ್ಟೆ, ಮಾಂಸ, ತರಕಾರಿಗಳು ಎಲ್ಲ ಇದ್ರೂ ಆ ಪಿರಮಿಡ್ ನ ಟಾಪ್ ಅಲ್ಲಿರೋ ಪ್ರಾಡಕ್ಟೇ ಆಯಿಲ್, ಫ್ಯಾಟ್. ಸ್ನೇಹಿತರೆ, ಇವತ್ತು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಹುನ್ನಾರ ಏನು ಗೊತ್ತಾ? ಆ ಪಿರಮಿಡ್ ಟಾಪ್ ಅಲ್ಲಿರೋ ಪ್ರಾಡಕ್ಟ್ ನ ಒಂದನ್ನ ಡಿಸ್ಟರ್ಬ್ ಮಾಡ್ಬಿಟ್ರೆ ಸಾಕು, ಇವ್ರ ಎಂಟೈರ್ ಪಿರಮಿಡ್ಡೇ ಸ್ಪಾಯಿಲ್ ಆಗುತ್ತೆ, ಇವ್ರ ಫುಡ್ಡೇ ಡಿಸ್ಟರ್ಬ್ ಆಗುತ್ತೆ. ನಂತರ ನೀವು ತಿನ್ನೋದೆಲ್ಲ ವಿಷವಾದಾಗ ನಾವು ಔಷಧಿಗಳ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ನಿರ್ಮಿಸಿ ಲೂಟಿ ಮಾಡಬಹುದು. ಕೇಳಿಸ್ಕೊಳ್ಳಿ, ಬಟ್ಟೆ ತರಕ್ ಹೋದಾಗ ಚೌಕಾಸಿ ಮಾಡ್ತೀರಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಟಿವಿ ತರಕ್ ಹೋದಾಗ ಚೌಕಾಸಿ ಮಾಡ್ತೀರಾ? ಕಂಪ್ಯೂಟರ್ ತರಕ್ ಹೋದ್ರೆ ಚೌಕಾಸಿ ಮಾಡ್ತೀರಾ? ಯಾವತ್ತಾರು ಮೆಡಿಕಲ್ ಸ್ಟೋರ್ ಅಲ್ಲಿ ನಿಂತು ಚೌಕಾಸಿ ಮಾಡಿದೀರಾ? ಇದು ಆ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಗೊತ್ತು. ಆರೋಗ್ಯ ಸರಿ ಇಲ್ಲ ಅಂದಾಗ ಜನ ಚೌಕಾಸಿಗೆ ಬರಲ್ಲ. ಸ್ನೇಹಿತರೆ, ಇಂಥ ಲೂಟಿಕೋರರು ಇವತ್ತು ದೇಶನ ಹಾಳು ಮಾಡ್ಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ನಾವೇನನ್ನ ಸರಿ ಮಾಡ್ಬೇಕು? ಈ ಆಹಾರದ ಪಿರಮಿಡ್ ನ ಸರಿ ಮಾಡ್ಬೇಕು. ಈ ಆಹಾರದ ಪಿರಮಿಡ್ ನ ಟಾಪ್ ಅಲ್ಲಿರೋ ಪ್ರಾಡಕ್ಟ್ ಆಯಿಲ್ ಸರಿ ಮಾಡ್ಬೇಕು. ಬನ್ನಿ ಸ್ನೇಹಿತರೆ, ಇವತ್ತು ಆಯಿಲ್ ಅಂದಾಗ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಯಾಕ್ರಿ ತೆಂಗಿನ ಎಣ್ಣೆ? ನೋಡಿ ಸ್ನೇಹಿತರೆ, ಇವತ್ತು ಇಂಡಿಯಾದಲ್ಲಿ ಸಾಸಿವೆ ಎಣ್ಣೆ ತಿಂತೀವಿ. ಆ ಗಿಡದ ಆಯಸ್ ಎಷ್ಟು? 3 ತಿಂಗಳು. ಆ ಗಿಡದ ರೂಟ್ ಎಷ್ಟಿರುತ್ತೆ? 1/2 ಅಡಿಯಿಂದ 2 ಅಡಿ ಅಷ್ಟೇ. ಸೂರ್ಯಕಾಂತಿ 4 ತಿಂಗಳು ಬೆಳೆ. ಕಡ್ಲೆಕಾಯಿ, ಶೇಂಗಾ 5 ತಿಂಗಳಿಂದ 6 ತಿಂಗಳು ಬೆಳೆ. ಆದ್ರೆ ತೆಂಗು ಸ್ನೇಹಿತರೆ 800 ವರ್ಷ ಬದುಕುತ್ತೆ ಒಂದು ತೆಂಗಿನ ಮರ. ಎಷ್ಟು ವರ್ಷ? 800 ವರ್ಷ. ಅದ್ರ ಬೇರು 50ರಿಂದ 60 ಅಡಿಗೆ ಹೋಗಿರ್ತವೆ ಸ್ನೇಹಿತರೆ. ಎಂತ ಗಾಳಿ ಬಿಸಿಲನ್ ಬೇಕಾದ್ರೂ ಸಹಿಸುತ್ತೆ ತೆಂಗು, ಎಂತದನ್ ಬೇಕಾದ್ರೂ ಸಹಿಸುತ್ತೆ. ನಿಜವಾಗ್ಲೂ ತೆಂಗಲ್ಲಿರೋ ಆ ಗಟ್ಟಿತನ ನೋಡಿ. ಸಾಸಿವೆನ 2 ಬೆರಳು ಸಂದಿಗೆ ಹಾಕೊಂಡು ಇಚ್ಚಕ್ಬೋದು, ಸೂರ್ಯಕಾಂತಿನ ಇಚ್ಚಕ್ಬೋದು, ಕಡ್ಲೆಕಾಯಿನ ಇಚ್ಚಕ್ಬೋದು. ಯಾರಾದ್ರೂ ಒಂದು ತೆಂಗಿನಕಾಯಿನ ಇಚ್ಕಾಗತ್ತ ಕೈಯಲ್ಲಿ? ಎಷ್ಟು ಗಟ್ಟಿ ಇರುತ್ತೆ. ಅಷ್ಟು ಎತ್ತರದಿಂದ ಬಿದ್ರು ಕಾಯಿ ಹೊಡೆಯಲ್ಲ. ಅದ್ರ ಮೇಲಿರೋ ಸಿಪ್ಪೆನ ಸುಲಿಯಕ್ಕೆ ಕಬ್ಬಣ ಬೇಕು, ಅದ್ರೊಳಗಿರೋ ಚುಪ್ಪನ ಹೊಡೆಯಕ್ಕೆ ಕಬ್ಬಣ ಬೇಕು, ಅದ್ರೊಳಗಿರೋ ಕಾಯಿ ತುರಿ ತಿಗಿಯಕ್ಕೆ ಮತ್ ಕಬ್ಬಣ ಬೇಕು. ಇಷ್ಟು ಗಟ್ಟಿತನ ಅದ್ರ ಜೀನ್ಸ್ ಅಲ್ಲಿ ಇರುತ್ತೆ. ಅದನ್ನ ತಿಂದಾಗ, ಅದು ನನ್ನ ಆಹಾರದಲ್ಲಿ ಬೆರೆತಾಗ, ನನ್ನ ಉಪ್ಪಿಟ್ಟು, ಚಿತ್ರಾನ್ನ, ಮೊಟ್ಟೆ, ಮಾಂಸಗಳು, ಆಮ್ಲೆಟ್ ಜೊತೆಗೆ ಬೆರೆತಾಗ ಪ್ರತಿಯೊಂದು ಆಹಾರನೂ ಔಷಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅರ್ಥ ಆಯ್ತರ? ನಾವು ತಿನ್ನೋದಕ್ಕೂ ನಾವು ಗಟ್ಟಿಯಾಗಿರೋದಕ್ಕೂ ಆಹಾರ ಸಂಬಂಧ ಇರುತ್ತೆ ಸ್ನೇಹಿತರೆ. ಗಾಟ್ ಮೈ ಪಾಯಿಂಟ್ ಸರ್? ಇದನ್ನ ಹೇಳಿದ್ರಿ, ಸೈಂಟಿಫಿಕ್ ಆಗಿ ಅರ್ಥ ಮಾಡಿಸಿ ಸರ್. ಬನ್ನಿ ಸ್ನೇಹಿತರೆ, ನಿಮಗೆ ಇಲ್ಲೊಂದು ವಿಡಿಯೋ ತೋರಿಸ್ತೀನಿ. ವಿಡಿಯೋ ನೋಡಿ, ಒಂದು 2 ಮಿನಿಟ್ಸ್ ಸಾಕು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. These hermit crabs are the largest living terrestrial arthropods. Including their legs, male coconut crabs can reach nearly 3 feet in length and 8 pounds in weight. Female coconut crabs are smaller. ಸ್ನೇಹಿತರೆ, ಇದನ್ನ ನಿಲ್ಲಿಸ್ತೀನಿ, ಯಾಕೆಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ವಿಚಾರ ಜಾಸ್ತಿ ಇರುತ್ತೆ. ಸರ್, ಏನಿದು ಆ ಏಡಿ ನೋಡಿದ್ರಲ್ಲ? ಸಾಮಾನ್ಯವಾಗಿ ನಮ್ ಕಡೆ ಎಲ್ಲ ಈ ಒಳನಾಡಲ್ಲಿ ಏಡಿಗಳು ಒಂದು 20-30 ಗ್ರಾಮ್ ಇರ್ತವೆ. ಒಂದು 45 ದಿನ 50 ದಿನ ಬದುಕ್ತವೆ. ಸಮುದ್ರದ ಏಡಿಗಳು 1 kg-ಇಂದ 2 kg ಇರ್ತವೆ, 1-2 ವರ್ಷ ಬದುಕ್ತವೆ. ಸ್ನೇಹಿತರೆ, ಏನ್ ನೋಡಿದ್ರಲ್ಲ ನೀವು ಏಡಿಗಳು, ಆ ಏಡಿಗಳು 50ರಿಂದ 60 ವರ್ಷ ಬದುಕ್ತವೆ ಸ್ನೇಹಿತರೆ. ಎಷ್ಟು ವರ್ಷ? 50ರಿಂದ. ಒಂದೊಂದು ಏಡಿ 30 kg. ಒಬ್ಬ ಮನುಷ್ಯನ ಕೈನ ಒಂದೇ ಸರಿ ಕತ್ತರಿಸ್ತಾ. ಇಷ್ಟು ಶಕ್ತಿಶಾಲಿ. ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಇದೊಂದು ಏಡಿ, ಇದರ ಎಲ್ಲಾ ಜಾತಿ ಏಡಿಗಳು ವೀಕ್ ಇದ್ದು ಇದೊಂದು ಏಡಿ ಯಾಕಿಷ್ಟು ಡೆವಲಪ್ ಆಯ್ತು ಅಂತ ನೋಡಿದಾಗ ವಿಜ್ಞಾನಿಗಳಿಗೆ ಇಷ್ಟೇ ಸ್ನೇಹಿತರೆ. ಆದ್ರೆ ಇನ್ಪುಟ್ ಚೆಕ್ ಮಾಡಿದ್ರೆ ಔಟ್ಪುಟ್ ಏನಾಗುತ್ತೆ? ಕಳ್ಳನ ಜೊತೆ ಇದ್ದನ್ ಕಳ್ಳ ಆಗ್ತಾನೆ, ಸನ್ಯಾಸಿ ಜೊತೆ ಇದ್ದನ್ ಸನ್ಯಾಸಿ ಆಗ್ತಾನೆ. ಅದೇ ತರ ಈ ಏಡಿ ಏನ್ ತಿಂದು ಹಿಂಗಾಗಿದೆ ಅಂತ ಚೆಕ್ ಮಾಡಿದಾಗ ಆ ಏಡಿ ತೆಂಗಿನಕಾಯಿನ ತಿಂತಾ ಇರುತ್ತೆ.
ಅದಕ್ಕೋಸ್ಕರ ಆ ಏಡಿಗೆ ವಿಜ್ಞಾನಿಗಳು ಇಟ್ಟಿರೋ ಹೆಸರೇ ಕೋಕೋನಟ್ ಕ್ರ್ಯಾಬ್ ಅಂತ. ಈ ಮೀಟಿಂಗ್ ಮುಗಿದ ನಂತರ ನೀವು ಗೂಗಲ್ ಅಲ್ಲಿ ಅದ್ರ ಬಗ್ಗೆ ಸರ್ಚ್ ಮಾಡಿ. ಯಾಕೆಂದ್ರೆ ಇವತ್ತು ಗೂಗಲ್ ಅನ್ನೋ ಒಂದು ಸರ್ಚ್ ಇಂಜಿನ್ ಎಲ್ಲರ ಹತ್ರನೂ ಇರೋದ್ರಿಂದ ಸ್ನೇಹಿತರೆ, ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡೋದು ಈಸಿ. ಅದೇ ತರ ಒಳ್ಳೆ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡಿ. ಯಾಕೆ ಗೊತ್ತಾ, ಇವತ್ ನಾವು ದುಡಿತಾ ಇದೀವಿ. ಮನೆ ಕಟ್ಬೇಕಾದ್ರೆ ವೀರೇಶ್ ಹೇಳ್ತಾ ಇದ್ದ, ಫೋನ್ ತಗೊಂಡ್ರೆ ಅದಕ್ಕೊಂದು ಗಾರ್ಡ್ ಹಾಕಿಸ್ತೀವಿ. ಮನೆ ಕಟ್ಬೇಕಾದ್ರೆ RCC ಎಕ್ಸ್ಟ್ರಾ ಇನ್ನೇನೋ ಹಾಕಿಸ್ತೀವಿ. ಇಟ್ಕೆ ಸಂದಿಗೆಲ್ಲ ಏನೇನೋ ಹಾಕಿಸ್ತೀವಿ. ಕಾರಿಗೆ ಏನೇನೋ ಪ್ರೊಟೆಕ್ಷನ್ ಮಾಡಿಸ್ತೀವಿ. ಅದೇ ತರ 100 ವರ್ಷ ಬದುಕೋ ಈ ದೇಹಕ್ಕೆ ನಾವೆಂತ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋದು ನಮ್ಮ ಮನವರಿಕೆಯಲ್ಲಿ ಇರ್ಬೇಕು ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ವಿಚಾರ ನೋಡೋಣ. ಈಗ ಅರ್ಥ ಆಯ್ತಲ್ಲ ಯಾಕೆ ತೆಂಗಿನೆಣ್ಣೆ ನಾನ್ ತಿನ್ಬೇಕು. ಈಗ ನಿಮಗೆ ಅರ್ಥ ಆಯ್ತು. ಬನ್ನಿ ಸ್ನೇಹಿತರೆ, ಇದೊಂದೇ ಪಾಯಿಂಟ್ ಆಗಿದ್ರೆ ನಾವಿವತ್ತು ಇದನ್ನ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಇಡೀ ಪ್ರಪಂಚ ಇವತ್ತು ಡೆಡ್ಲಿ ಪಾಯ್ಸನ್ ಇಂದ ಕೂಡಿದೆ. ವಿಷ 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 ವಿಷ. ಸ್ನೇಹಿತರೆ, ಹಿಂದೆ ಏನಾಗ್ತಿತ್ತು, ಮಗು ಹುಡ್ತಾ ಇತ್ತು, ಮಗು ತಾಯಿ ಹಾಲನ್ನ ಕುಡಿತಾ ಇತ್ತು. ತಾಯಿ ಹಾಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅಂತಕ್ಕಂಥ ಒಂದು ಅಂಶ ಇತ್ತು. ಆ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಮಗುನಲ್ಲಿ ರೋಗ ನಿರೋಧಕ ಶಕ್ತಿನ ತುಂಬಾ ಇತ್ತು. ಆ ರೋಗ ನಿರೋಧಕ ಶಕ್ತಿ ತುಂಬಿ ದೊಡ್ಡದಾದಂತ ಮಗುನ ಈ ಸಮಾಜ ಬೆಳೆಸ್ತಾ ಇತ್ತು. ಸಮಾಜದಲ್ಲಿ ಎಲ್ಲೂ ವಿಷ ಇರ್ಲಿಲ್ಲ. ಆ ಮಗುದು ಹಂಗೆ ಒಳ್ಳೆ ತರಕಾರಿ, ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣದಲ್ಲಿ ಬೆಳೀತಾ 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 ಮಗು ಸದೃಢವಾಗಿ ಬದುಕೋದು, ರೋಗ ಇರ್ತಿರ್ಲಿಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರು, ನಮ್ಮ ಮುತ್ತಾತವರು ಬದುಕಿದ ರೀತಿ. ಆದ್ರೆ ಇವತ್ತು ಹೆಂಗೆ, ತಾಯಿ ಹಾಲು ಕುಡಿದು ಈ ವಿಷಮಯ ಪ್ರಪಂಚದಲ್ಲಿ ಬರಬೇಕು. ಗಾಳಿ ವಿಷ, ನೀರ್ ವಿಷ, ತರಕಾರಿ ವಿಷ, ಆಹಾರಗಳ ವಿಷ. ಈ ಲಾಟ್ ಆಫ್ ವಿಷದಿಂದ ಏನಾಗುತ್ತೆ ಸ್ನೇಹಿತರೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗೋಗುತ್ತೆ ರೋಗ ನಿರೋಧಕ ಶಕ್ತಿ. ಸರ್, ಈ ರೋಗ ನಿರೋಧಕ ಶಕ್ತಿ ಕುಗ್ಗಿದಾಗ ನಾವೇನ್ ಮಾಡ್ಬೇಕು, ಹೌ ಅಂತ ನೀವು ಕೇಳಿದ್ರೆ, ಸ್ನೇಹಿತರೆ ಒಂದೇ ನಿಮಿಷ, ಯಾರು ಅನ್ಮುಟ್ ಮಾಡಬಾರದು. ಮೋರ್ ವಾಕ್ಯ, ಥ್ಯಾಂಕ್ ಯು. ಈಗ ಯಾರು ಬರೆಯಕ್ಕಾಗಲ್ಲ. ಓಕೆ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಬೇಕು. ಅದೊಂದೇ ಇರೋದು. ಹೆಂಗ್ ಸರ್ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದು? ಹೆಂಗೆ ಅಂತಂದ್ರೆ ಸ್ನೇಹಿತರೆ, ಬನ್ನಿ ಅದರ ಬಗ್ಗೆ ಸ್ವಲ್ಪ ಯೋಚನೆ. ಹೆಂಗ್ ರೋಗ ನಿರೋಧಕ ಶಕ್ತಿ? ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಬೇಕು. ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಪೋಷಕಾಂಶ ಭರಿತವಾದ ಆಹಾರಗಳು, ಔಷಧಿಗಳು ಇವತ್ತಾಚೆಗಡೆ ಕಾಣ್ತವೆ. ಅವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಹೋಗಿ ದೇಹದಲ್ಲಿ ಜೀರ್ಣಕ್ರಿಯೆ ಒಳಗೆ ಅರಗಿ ಅಲ್ಲಿಂದ ಅವು ನಮ್ಗೆ ಸಿಗಬೇಕು, ಶಕ್ತಿಯಾಗಿ ಪರಿವರ್ತನೆ ಹೊಂದ. ಅದಷ್ಟು ಈಸಿನಾ? ಅದಷ್ಟು ಈಸಿ ಇಲ್ಲ ಸ್ನೇಹಿತರೆ. ಯಾಕೆ ನೋಡಿ, ಫಸ್ಟ್ ಈ ಡೈಜೆಷನ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ. ಮನುಷ್ಯನ ಡೈಜೆಷನ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ. ಇವತ್ತು ಯಾರೇ ಆಗ್ಲಿ ಸ್ನೇಹಿತರೆ, ನಗು ಬರ್ತಿರುತ್ತೆ, ಏನಾದ್ರೂ ಡಾಕ್ಟ್ರು ಔಷಧಿ. ರಾಜ್ಕುಮಾರ್ರ ಸ್ವಲ್ಪ ಕೇಳ್ಕೊಳ್ರಿ. ಯಾಕೆ ನೋಡಿ, ಇದನ್ನ ತಿಳ್ಕೊಳಕ್ MBBS ಮಾಡಿರ್ಬೇಕು ಅಂತಿಲ್ಲ. ಇದೆಲ್ಲ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್, ಜನರಲ್ ಸೈನ್ಸ್. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾವು ತಿಂದಂತ ಅನ್ನ ಮೊದಲು ನಮ್ಮ ಅನ್ನನಾಳದ ಮುಖಾಂತರ ನಮ್ಮ ಹೊಟ್ಟೆನ ಪ್ರವೇಶಿಸುತ್ತೆ. ಹೊಟ್ಟೆಗೆ ಹೋದ ಮೇಲೆ ಹೊಟ್ಟೆ ಒಳಗೆ ಅಲ್ಲಿಂದ ಡೈಜೆಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ನನ್ನ ಲಿವರ್ ಕೆಲವು ಕೆಮಿಕಲ್ಗಳನ್ನ ಉತ್ಪತ್ತಿ ಮಾಡಬೇಕು. ಆ ಕೆಮಿಕಲ್ಗಳ ಉತ್ಪತ್ತಿ ಮಾಡಿದಾಗ ಈ ನನ್ನ ಕರಳಲ್ಲಿ ಅವು ಈಸಿಯಾಗಿ ನಮ್ಮ ಆಹಾರ ಕರಗಿ ಅಲ್ಲಿಂದ ಶಕ್ತಿ ವಿಭಜನೆ ಹೊಂದಿ ನಮ್ಮ ದೇಹಕ್ಕೆ ಸರಬರಾಜು ಆಗಬೇಕು. ಆದರೆ ಈ ಲಿವರ್ ಇದೆಯಲ್ಲ, ಈ ಲಿವರ್ ಆ ಕೆಮಿಕಲ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ ಅದು ಜೆನೆಟಿಕಲಿ ಬಂದಿರಬೇಕು. ಜೆನೆಟಿಕಲಿ ಅಂದ್ರೆ ನೀವೇನ್ ತಿಂತೀರಾ ಅದು ನಿಮ್ಮ ಪೂರ್ವಜರು ತಿಂದಿದ್ರೆ ಮಾತ್ರ ನಿಮ್ಮ ದೇಹದಲ್ಲಿ ಈಸಿಯಾಗಿ ಹರಗುತ್ತೆ. ಅಂದ್ರೆ ಸರ್ ಸ್ವಲ್ಪ ಬಿಡಿಸಿ ಹೇಳಿ ಸರ್, ಸ್ವಲ್ಪ ಬಿಡಿಸಿ ಹೇಳಿ. ಬನ್ನಿ ಸ್ನೇಹಿತರೆ, ಒಂದ್ ಕಡೆ ಗೋಧಿ ಪಾಯಸ ಇಡೋಣ, ಇನ್ನೊಂದ್ ಕಡೆ ಪೇಸ್ಟ್ರಿ ಕೇಕ್ ಇಡೋಣ. ಪ್ರಾಮಾಣಿಕವಾಗಿ ಹೇಳಿ, ಎಲ್ಲರ ಆಸೆ ಕಡೆಗೆ ಹೋಗುತ್ತೆ ಪೇಸ್ಟ್ರಿ ಕೇಕ್. ಯಾಕೆ? ಅದೇನೋ ಒಂಥರ ನೋಡಕ್ ಡಿಸೈನ್ ಆಗಿರುತ್ತೆ, ಮಧ್ಯದಲ್ಲಿ ಹಿಂಗಿಂಗೂ ಇರುತ್ತೆ, ಹೋಗುತ್ತೆ. ಒಂದ್ಸರಿ ಆ ಕೇಕ್ನ ತಿಂತೀರಾ, 1-2 ನಿಮಿಷ
ಒಂದ್ ಅರ್ಧ ಗಂಟೆ ಆದ್ಮೇಲೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ತಿಂದ್ಮೇಲೆ ಹೊಟ್ಟೆ ಒಳಗೆ ತರ ನುಲಿಯಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆ ಪೇಸ್ಟ್ರಿ ಕೇಕ್ ನಿನ್ನ ದೇಹಕ್ಕೆ ಪರಿಚಯನೇ ಇಲ್ಲ. ಯಾಕೆಂದ್ರೆ ಆ ಪೇಸ್ಟ್ರಿ ಕೇಕ್ ನಿಮ್ ತಂದೆ ತಿಂದಿಲ್ಲ, ಅವ್ರ ತಂದೆ ತಿಂದಿಲ್ಲ, ನೀವು ನೋಮಿಸ್ಟರ್ ಯಾರೂ ತಿಂದಿಲ್ಲ. ಅದು ತಿಂದಲೇ ಇರದೇ ಇರೋದ್ರಿಂದ ನಿನ್ನ ಲಿವರ್ಗೆ ಅದಕ್ಕೆ ಬೇಕಾಗಿರೋ ಕೆಮಿಕಲ್ನ ಉತ್ಪತ್ತಿ ಮಾಡೋ ಐಡಿಯಾನೇ ಇಲ್ಲ. ಅದಕ್ಕೆ ನಾನು ಇದು ಹೆಂಗ್ ಉತ್ಪತ್ತಿ ಮಾಡಬೇಕು ಗೊತ್ತೂ ಇಲ್ಲ. ಇನ್ನೊಂದ್ 2 ಗಂಟೆ ಬಿಟ್ಟು ಇನ್ನೊಂದ್ಸರಿ ಪೇಸ್ಟ್ರಿ ಕೇಕ್ ತಿನ್ನಕ್ ಹೋಗು, ಹಿಂಸೆ ಆಗುತ್ತೆ. ಇನ್ನೊಂದ್ 2 ಗಂಟೆ ಬಿಟ್ಟು ಇದು ಸಂಜೆ ಹೆಂಗ್ ತಿನ್ನಕ್ ಹೋಗು, ವಾಂತಿನೇ ಮಾಡ್ಕೋತೀರಾ. ಇನ್ ಜೀವನದಲ್ಲಿ ಅದ ಕಡೆಗೆ ಸವಾಸನೆ ಬೇಡ ಅಂತೀರ. ಅದೇ ಗೋಧಿ ಪಾಯಸ ಬೆಳಿಗ್ಗೆನೂ ತಿನ್ನು, ಮಧ್ಯಾಹ್ನನೂ ತಿನ್ನು, ಸಂಜೆನೂ ತಿನ್ನು, ಏನು ಅನ್ಸಲ್ಲ. ಯಾಕೆ? ಅದ ನಿಮ್ ತಂದೆ ತಿಂದಿಯಾರೆ. ಆ ಗೋಧಿ ಪಾಯಸ ಏನಿದೆ ಅದು ಸಾವಿರಾರು ವರ್ಷದಿಂದ ತಿನ್ಕ ಮುಂದಿರೋದ್ರಿಂದ ನಿನ್ ದೇಹಕ್ಕೆ ಅದ್ರ ಬಗ್ಗೆ ಗೊತ್ತಿದೆ. ಇದಕ್ಕೆ ಯಾರ ಹೊಟ್ಟೆ ಒಳಕ್ ಹೋಗ್ತಿದ್ದಂಗೆ ಸ್ವಯಂ ಟಬಕ್ ಅದು ಡೈಜೆಷನ್ ಆಗೋಗುತ್ತೆ. ಇದೇ ತರ ಸ್ನೇಹಿತರೆ, ಇವತ್ತೇನ್ ಮಾಡ್ರನ್ ಮೆಡಿಸನ್ಸ್ ಅಂತಿದೆ, ಖತರ್ನಾಕ್ ಮೆಡಿಸನ್ಸ್ನೆಲ್ಲ ತಾಂಡ್ ನುಂಗಕ್ ಹೋಗ್ತಾರಲ್ಲ ಜನ. ಯಾಕೆ ಕಿಡ್ನಿ ಲಿವರ್ ಕಳ್ಕೊಂತಾರೆ ಅಂತಂದ್ರೆ ಅದು ನನ್ನ ದೇಹಕ್ಕೆ ಪರಿಚಯ ಇರಲ್ಲ ಸ್ನೇಹಿತರೆ. ಸರ್, ಇಷ್ಟೊಂದು ವಿಷಯ ಇದೆ ಸರ್. ನನ್ನ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬೇಕು ಸ್ನೇಹಿತರೆ. ಅದು ಭೂಮಿ ಮೇಲಿರೋದು ಒಂದೇ ಒಂದು ಪರಿಹಾರ, ವರ್ಜಿನ್ ಕೋಕೋನಟ್ ಆಯಿಲ್. ಸರ್, ಇದು ತುಂಬಾ ಸ್ಟ್ರಾಂಗ್ ಕ್ಲೈಮ್ ಆಯ್ತಲ್ಲ ಸ್ನೇಹಿತರೆ. ಇದನ್ನ ನಾನು ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ. ಯಾಕೆ ಗೊತ್ತರ? ವರ್ಜಿನ್ ಕೋಕೋನಟ್ ಆಯಿಲ್ ಒಂದೇ ನಮ್ಮ ಸಲೈವದಲ್ಲಿ, ನಮ್ಮ ಈ ಜೊಲ್ಲಿನ ರಸದಲ್ಲಿ ಕರಗಿ 10 ನಿಮಿಷದಲ್ಲಿ ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸ್ಪ್ರೆಡ್ ಆಗಿ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯೊಟ್ಟಿಗೆ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಅಂತ ಅದ್ಭುತ ಈ ವರ್ಜಿನ್ ಕೋಕೋನಟ್ ಆಯಿಲ್. ಸ್ನೇಹಿತರೆ, ಇದನ್ನ ಕೇಳ್ತಾ ಇದ್ದಾಗ ನಿಮ್ಮಲ್ಲಿ ಡೌಟ್ ಸ್ಟಾರ್ಟ್ ಆಗತ್ತೆ. ಈಗ ಸರಿ, ವರ್ಜಿನ್ ಅನ್ನೋದು ಏನಂಗಾದ್ರೆ ಕೋಕೋನಟ್ ಆಯಿಲ್ ಕೇಳಿದೀವಿ, ಈ ವರ್ಜಿನ್ ಏನು? ಬನ್ನಿ ಸ್ನೇಹಿತರೆ, ಈ ಸಮಸ್ಯೆ ಬಗೆಹರಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಈ ವರ್ಜಿನ್ ಅಂದ್ರೆ ಏನು? ಈ ಸಮಸ್ಯೆ ಇದೆ ಅಲ್ವಾ ನಿಮ್ಗೆ? ಈ ವರ್ಜಿನ್ ಅಂದ್ರೆ ಏನು, ಕೋಕೋನಟ್ ಆಯಿಲ್. ನೋಡಿ ಸ್ನೇಹಿತರೆ, ಕೋಕೋನಟ್ ಅಂದ್ರೆ ಕೊಬ್ಬರಿ ಎಣ್ಣೆ ಅಂತ ಕರಿತೀವಿ. ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ. ಆ ತೆಂಗಿನಕಾಯಿನ ತೆಗೆದು ಒಂದ್ ಕಡೆ ಹಟ್ಟಕ್ಕೆ ಹಾಕಿದ್ರೆ ಅದು ಹಟ್ಟದಲ್ಲಿ ಕೊಬ್ಬರಿ ಆಗುತ್ತೆ. 1 ವರ್ಷ ಆದ್ಮೇಲೆ ಅಲ್ಲಿಂದ ತೆಗೆದು ಗಾಣಗಳಿಗೆ ಕೊಟ್ಟಾಗ ಗಾಣದಲ್ಲಿ ಅದನ್ನ ಎಣ್ಣೆ ಕೊಡ್ತಾರೆ. ಅದನ್ನ ಕೋಲ್ಡ್ ಪ್ರೆಸ್ ಅಂತಾನು ಕರೀತಾರೆ, ವುಡ್ ಪ್ರೆಸ್ ಅಂತಾನು ಕರೀತಾರೆ. ಅದನ್ನ ಪ್ರೆಸ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಅದಕ್ಕೆ ಏನ್ ಮಾಡ್ತಾರೆ, ಅದು ಹಂಟು ಬರ್ಲಿ ಅಂತ ಸ್ವಲ್ಪ ನೀರು ಸ್ವಲ್ಪ ಬೆಲ್ಲನ ಆಡ್. ಯಾವಾಗ ನೀರು ಬೆಲ್ಲನ ಅಂದ್ರೆ ಒಂದು ಬೇರೆ ವಸ್ತುನ ಆಡ್ ಮಾಡ್ತಾರೋ ನಿಮಗೆ ಗೊತ್ತಿದೆ, ಯಾವಾಗ ಎಣ್ಣೆ ನೀರು ಎರಡು ಒಂದು ಕಡೆ ಸೇರಬಾರ್ದು, ಅವು ಸೇರಿ ಹಾಳಾಗ್ತವೆ. ಯಾಕೆ ಅಂತಂದ್ರೆ ಅವೆರಡಕ್ಕೂ ಸೇರಲ್ಲ. ಅದೇ ತರ ಸ್ನೇಹಿತರೆ, ಆ ಎಣ್ಣೆ ಜಾಸ್ತಿ ದಿನ ಇರಲ್ಲ. ಅದು ರಾ ಕನ್ಸಂಪ್ಷನ್ಗೆ ಅಷ್ಟು ಒಳ್ಳೇದಲ್ಲ. ಮಂಗಳೂರು ಕಡೆ ಹೋದ್ರೆ ಸ್ನೇಹಿತರೆ ಹಸಿ ತೆಂಗಿನಕಾಯಿನ ಒಡೆದು ಬಿಸಿಲಲ್ಲಿಟ್ಟು ವಾರಗಟ್ಲೆ ಒಣಗಿಸ್ತಾರೆ. ಅದರಲ್ಲಿ ಒಂದು ಫಂಗಸ್ ಫಾರ್ಮ್ ಆಗುತ್ತೆ. ಆ ನಂತರ ಗಾಣಗಳಲ್ಲಿ ಕೊಟ್ಟು ತೆಗಿತಾರೆ. ಅದು ತೆಗೆದಾದ್ಮೇಲೆ ಸ್ನೇಹಿತರೆ ಅವರಿಗೆ ಜೆನೆಟಿಕಲಿ ಇರ್ತಾರೆ, ತಿನ್ಬೋದು. ಬಟ್ ನಮ್ ಕಡೆಯವರು ಮೂಗು ಉಂಚ್ಕೊಂಡ್ಬಿಡ್ತಾರೆ, ಸರ್ ಅದ್ರ ವಾಸನೆ ಕುಡಿಯಕ್ಕಾಗಲ್ಲ. ಸ್ನೇಹಿತರೆ, ಅದು ಕೊಬ್ಬರಿ ಎಣ್ಣೆ ಆದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಹಸಿ ತೆಂಗಿನಕಾಯಿಗಳನ್ನ ಒಡೆದು ಶೀಘ್ರವಾಗಿ ಸ್ಟೈನ್ಲೆಸ್ ಸ್ಟೀಲ್ ಮಿಷಿನರೀಸ್ ಮುಖಾಂತರ ಮಾಡಿ ಆ ಎಣ್ಣೆಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಯಾವುದೇ ಹೊರಗಿನ, ವರ್ಜಿನ್ ಅಂತಂದ್ರೆ ವಿರೂಪಗೊಳ್ಳದಂತ ತೆಂಗಿನ ಎಣ್ಣೆ 10 ವರ್ಷ ಇಟ್ಟರು ಕೆಡಲ್ಲ ಸ್ನೇಹಿತರೆ. 10 ವರ್ಷ ಇಟ್ಟರು ಕೆಡಲ್ಲ. ಸರ್, ಇದನ್ನ ನಾವು ಹೇಗೆ ಒಳ್ಳೇದು ಅಂತ ನಾವು ಯಾಕೆ ಇಷ್ಟು ರೆಕಮೆಂಡ್ ಮಾಡ್ತೀವಿ? ಬನ್ನಿ ಸ್ನೇಹಿತರೆ, ಹೆಸರು ಕಾಳು ಒಳ್ಳೇದೆ, ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು. ಯಾಕೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು? ಯಾಕೆ ಅಂತಂದ್ರೆ ಸ್ನೇಹಿತರೆ, ಮೊಳಕೆ ಕಟ್ಟಿದಾಗ ಅದರಲ್ಲಿ ಜೀವಸತ್ವಗಳು ಹುಟ್ಟುತ್ತವೆ. ಆ ಜೀವಸತ್ವಗಳು ಈ ದೇಹಕ್ಕೆ ಬಹಳ ಒಳ್ಳೇದು. ಆದ್ರೆ ಒಣ ಹೆಸರು ಕಾಳಲ್ಲಿ ಅದಿರಲ್ಲ. ಅದೇ ತರ ಕೊಬ್ಬರಿನಲ್ಲಿ ಸ್ನೇಹಿತರೆ, ಇವತ್ತು ನಾನು ತೆಂಗಿನ ಗಿಡ ನಡಬೇಕು ಅಂದ್ರೆ ಕಾಯಿ ಹಾಕ್ಬೇಕೆ ಹೊರತು ಕೊಬ್ಬರಿ ಹಾಕಿದ್ರೆ ಬರಲ್ಲ. ಯಾವ ತೆಂಗಿನಕಾಯಿಯಿಂದ ಸುಸಿ ಆಗುತ್ತೋ ಅಂತ ತೆಂಗಿನಕಾಯಿಯಿಂದ ತಯಾರಿಸುವ ಎಣ್ಣೆನ ವರ್ಜಿನ್ ಕೋಕೋನಟ್ ಆಯಿಲ್ ಅಂತಾರೆ. ಅದರಲ್ಲಿ ಸಂತೃಪ್ತವಾಗಿರ್ತಕ್ಕಂತಹ ಕೊಬ್ಬಿರುತ್ತೆ. ಅದನ್ನ ತಿನ್ನೋದ್ರಿಂದ ದೇಹಕ್ಕೆ ಬಹಳ ಶಕ್ತಿ ಸಿಗುತ್ತೆ, ಸ್ಮೆಲ್ ಇರಲ್ಲ. ನೀವು ಒಳಗೇನಾದ್ರೂ ಅಡಿಗೆ ಮಾಡ್ತಿದ್ದೀರಿ ಅಂತ ಅಂದ್ರೆ ಇಡೀ ಮನೆನೆ ಗಮ್ಮನತ್ತೆ ಸ್ನೇಹಿತರೆ. ಅದನ್ನ ವರ್ಜಿನ್ ಅಂತಾರೆ. ಅದು ಪ್ರೋಸೆಸ್ ಕಷ್ಟ, ಹಾಗಾಗಿ ಆ ವರ್ಜಿನ್ ಆಯಿಲ್ ಯಾವತ್ತೂ ಎಕ್ಸ್ಪೆನ್ಸಿವ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮಗೆ ಅರ್ಥ ಆಯ್ತು ವರ್ಜಿನ್ ಕೋಕೋನಟ್ ಆಯಿಲ್ ಅಂದ್ರೇನು, ಆರ್ಡಿನರಿ ಕೋಕೋನಟ್ ಆಯಿಲ್ ಅಂದ್ರೇನು. ಬನ್ನಿ ಇನ್ನು ಸ್ವಲ್ಪ ನಾವು ಮುಂದೆ ತಿಳ್ಕೊಂತ ಹೋಗೋಣ.
ನೋಡಿ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಈ ಎಡಿಬಲ್ ಆಯಿಲ್ ಇದ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ? ಈ ಒಂದೇ ಒಂದು ಪ್ರಾಡಕ್ಟ್ ನಿಮ್ಮ ಎಂಟೈರ್ ಕಿಚನ್ ಅನ್ನ ಪಾಯ್ಸನ್ ಮಾಡಿ. ಸರ್, ಹಂಗಾರೆ ನಾವು ತಿಂತಿರೋ ಎಣ್ಣೆ ವಿಷ ಅಂತ ಹೇಳ್ತೀರಾ? 100% ಅದು ವಿಷನೇ. ಹೆಂಗೆ? ನೀವೇ ಮನೇಲಿ ಚೆಕ್ ಮಾಡ್ಕೊಳ್ಳಿ. ಹೆಂಗ್ ಚೆಕ್ ಮಾಡೋದು? ತಗೊಳ್ಳಿ ಸ್ನೇಹಿತರೆ, ಇದೊಂದು ವಿಡಿಯೋ ನೋಡ್ಕೊಂಬನ್ನಿ. ಆಮೇಲೆ ಅದನ್ನ ಹೆಂಗ್ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಈ ವಿಡಿಯೋನ. ಈ ರೀಫೈನ್ಡ್ ಎಣ್ಣೆಯನ್ನು ತಯಾರು ಮಾಡುವಂತ ಪ್ರಕ್ರಿಯೆನೇ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ನಡೆಯುತ್ತೆ. ಇಲ್ಲಿ ಅತ್ಯಧಿಕ ಉಷ್ಣಾಂಶದಲ್ಲಿ ಈ ಒಂದು ಎಣ್ಣೆಯನ್ನ ಕಂದಿಸಿ ಅದರಲ್ಲಿರುವ ಸತ್ವವನ್ನು ತೆಗೆದುಹಾಕಿ ಅದಕ್ಕೆ ಹೊಳಪು ಬರೋದಿಕ್ಕೆ ಇತರೆ ಹಾನಿಕಾರಕ ಕೆಮಿಕಲ್ಗಳನ್ನ ಅದರೊಳಗೆ ಹಾಕಿ ಬೆರೆಸಲಾಗುತ್ತೆ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋವನ್ನ ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಈ ರೀಫೈನ್ಡ್ ಎಣ್ಣೆಗಳ ಸ್ಕ್ಯಾಮ್ಗಳ ಬಗ್ಗೆ ನಿಜಕ್ಕೂ ತಿಳಿದರೆ ನೀವು ದಂಗಾಗೋದಂತೂ ಖಚಿತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತ ಈ ರೀಫೈನ್ಡ್ ಎಣ್ಣೆಗಳ ಹಣೆಬರಹ ಏನು ಅಂತ ತಿಳಿಯೋಣ. ಇವತ್ತು ಮಾರುಕಟ್ಟೆಯಲ್ಲಿ 1 ಕೆಜಿ ಶೇಂಗಾ ಬೀಜದ ಬೆಲೆ ಹೋಲ್ಸೇಲ್ ದರದಲ್ಲಿ ಸುಮಾರು 120 ರೂಪಾಯಿಗೆ ಸಿಗುತ್ತೆ. ಅಂದ್ರೆ ಇಲ್ಲಿ 1 ಕೆಜಿ ಶೇಂಗಾ ಎಣ್ಣೆ ಬೇಕು ಅಂದ್ರೆ ಸುಮಾರು 4 ಕೆಜಿ ಶೇಂಗಾ ಬೀಜವನ್ನ ಹಾಕಬೇಕಾಗುತ್ತೆ. ಅಂದ್ರೆ 4 ಕೆಜಿಗೆ 480 ರೂಪಾಯಿ ಆಯ್ತು. ಹಾಗಾದ್ರೆ ಈ ಎಣ್ಣೆಯ ಕಂಪನಿಯವರೆಲ್ಲ ತಾವು ಲಾಸ್ ಮಾಡಿಕೊಂಡು ನಮಗೆ ಕಡಿಮೆ ದರದಲ್ಲಿ ಕೊಡ್ತಿದ್ದಾರೆ ಅಂತ ನೀವು ಭಾವಿಸಿದ್ರೆ ಅದು ಖಂಡಿತ ತಪ್ಪು. ಇಲ್ಲಿ ರಿಫೈನ್ಮೆಂಟ್ ಮಾಡೋದ್ರಿಂದನೇ ಬೆಲೆ ಕಡಿಮೆ ಆಗುತ್ತೆ. ಟೆಕ್ನಿಕಲಿ ಈ ರಿಫೈನ್ಮೆಂಟ್ ಪ್ರಕ್ರಿಯೆ 5 ವಿಧಾನಗಳ ಮೂಲಕ ನಡೆಯುತ್ತೆ. ಮೊದಲನೇದು ಡಿಗ್ಗಮಿಂಗ್, ನ್ಯೂಟ್ರಲೈಸೇಷನ್, ಬ್ಲೀಚಿಂಗ್, ಡಿಯೋಡರೈಸೇಷನ್. ಇಷ್ಟು ಪ್ರಕ್ರಿಯೆಗಳನ್ನು ದಾಟಿ ಯಾವುದೇ ಎಣ್ಣೆ ರಿಫೈಂಡ್ ಆಗುತ್ತೆ. ಇದನ್ನ ಇನ್ನಷ್ಟು ಸರಳವಾಗಿ ಸುಲಭವಾಗಿ ಹೇಳುವುದಾದ್ರೆ, ಈ ರಿಫೈನ್ಮೆಂಟ್ ಪ್ರಕ್ರಿಯೆ ನಡೆಸುವುದು ಕಾರ್ಪೊರೇಟ್ ಸಂಸ್ಥೆಗಳಾದ್ರಿಂದ ಇವರು ಈ ಫಿಲ್ಟರ್ ಪ್ರಕ್ರಿಯೆ ನಡೆಸುವಾಗ ಅದಕ್ಕೆ ಹೆಕ್ಸೇನ್ ಎಂಬ ದ್ರಾವಕವನ್ನ ಬೆರೆಸ್ತಾರೆ. ಇದು ಎಣ್ಣೆಯ ಸತ್ವವನ್ನು ಪೂರ್ತಿ ಹೋಗಲಾಡಿಸಿ ಎಣ್ಣೆಗೆ ಅದರ ಕೃತಕ ಸ್ವರೂಪವನ್ನು ಮಾತ್ರ ನೀಡುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಹೇಗೆ ಯಾವ ರೀತಿ ಕ್ರೂಡ್ ಆಯಿಲ್ ನಿಂದ ಬರುತ್ತೋ ಹಾಗೇನೆ ಈ ಹೆಕ್ಸೇನ್ ಕೂಡ ಕ್ರೂಡ್ ಆಯಿಲ್ ನಿಂದಲೇ ಬರುವಂತಹ ಒಂದು ಸಬ್ಸ್ಟೆನ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಮ್ಮ ಕೈಗೆ ಪೇಂಟ್ ಆದಾಗ ಟರ್ಪೆಂಟ್ ಆಯಿಲ್ ಅನ್ನ ಬಳಸಿ ಅದನ್ನ ಹೇಗೆ ತೊಲಗಿಸ್ತೀವೋ ಹಾಗೇನೆ ಈ ಹೆಕ್ಸಿನ್ ಕೂಡ ಎಣ್ಣೆಯಲ್ಲಿರುವಂತಹ ಸತ್ವವನ್ನೆಲ್ಲ ಕಂದಿಸುತ್ತೆ. ಇದನ್ನ ಎಣ್ಣೆಗೆ ಮಿಶ್ರಣ ಮಾಡಿ 200 ಅಥವಾ 300 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ಕುದಿಸಿದಾಗ ಇದು ಎಣ್ಣೆಯ ಸತ್ವವನ್ನು ತೆಗೆದುಹಾಕುತ್ತೆ. ಹೆಕ್ಸಿನ್ ಎಂಬ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಸಬ್ಸ್ಟೆನ್ಸ್ ಮಿಶ್ರಣದಿಂದ ಹೊರಬರುವಂತಹ ಆಯಿಲ್ ಅಂಟಾಗಿ ಜಿಗುಟಿನಿಂದ ಕೂಡಿರುತ್ತೆ. ಇದರಲ್ಲಿ ಮಿನರಲ್ಸ್, ವೈಟಮಿನ್ಸ್ ಹಾಗೂ ಎಂಜೈಮ್ಸ್ ಇರೋದ್ರಿಂದ ಇದು ಹೀಗೆ ಕಾಣುತ್ತೆ. ಈ ಸ್ಟಿಕಿನೆಸ್ ಹೋಗಲಾಡಿಸೋದಕ್ಕೆ ಇವರು ಇದಕ್ಕೆ ಫಾಸ್ಫರಸ್ ಆಸಿಡ್ ಅನ್ನ ಬೆರೆಸ್ತಾರೆ. ಈ ಒಂದು ಆಸಿಡ್ ಅನ್ನ ನಮ್ಮ ಚರ್ಮದ ಮೇಲೆ ಹಾಕೊಂಡ್ರೆ ಚರ್ಮ ಸುಟ್ಟು ಹುರುಪೆಗಳೇಳ್ತವೆ. ಇಂಥವುದನ್ನ ಎಣ್ಣೆಯ ಒಳಗೆ ಹಾಕಿ ಅದನ್ನ ನಾವು ಸೇವಿಸ್ತೀವಿ. ಇದು ನಮ್ಮ ದೇಹವನ್ನು ಹೊಕ್ಕರೆ ಇನ್ನೆಂಥ ಸಮಸ್ಯೆಯನ್ನ ತಂದು ಡಬ್ಬಲ್ಲದು ಅಂತ ಸುಮ್ಮನೆ ಒಮ್ಮೆ ಊಹೆ ಮಾಡಿ ನೋಡಿ. ಸಾಲದಕ್ಕೆ ಈ ಪ್ರಕ್ರಿಯೆಯಲ್ಲಿ ಎಣ್ಣೆಯಲ್ಲಿರುವಂತಹ ಫ್ರೀ ಫ್ಯಾಟಿ ಆಸಿಡ್ಗಳನ್ನು ಕೂಡ ರಿಮೂವ್ ಮಾಡಲಾಗುತ್ತೆ. ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳೇ ಆಗಿದ್ರೂ ಕೂಡ ಇವುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಲಾಭಕ್ಕಾಗಿ ತೆಗೆದುಹಾಕ್ತವೆ. ಈ ಕ್ಯಾಸ್ಟಿಕ್ ಸೋಡಾವನ್ನ ಎಣ್ಣೆಯಲ್ಲಿರುವಂತಹ ಫ್ಯಾಟಿ ಆಸಿಡ್ಸ್ ಅನ್ನ ತೆಗೆಯೋದಕ್ಕೆ ಬಳಸ್ತಾರೆ. ಇದನ್ನ ಬಟ್ಟೆ ವಾಶ್ ಮಾಡಲು ಕೂಡ ಬಳಸಲಾಗುತ್ತೆ. ಮುಂದಿನ ಪ್ರಾಸೆಸ್ ನಲ್ಲಿ ಬ್ಲೀಚಿಂಗ್ ಅರ್ತ್ ಎಂಬ ಕೃತಕ ಕೆಮಿಕಲ್ ಅನ್ನ ಬೆರೆಸಲಾಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಆಯಿಲ್ ನ ಮೂಲ ಸ್ಮೆಲ್ ಹಾಗೂ ಅದರ ನ್ಯಾಚುರಲ್ ಕಪ್ಪು ವರ್ಣವನ್ನ ಸಂಪೂರ್ಣ ತೆಗೆದುಹಾಕಿ ಯಾವುದಕ್ಕೂ ಉಪಯೋಗಕ್ಕೆ ಬರದ ಹಾಗೆ ಎಣ್ಣೆನ ನಮಗೆ ಕೊಡುತ್ತೆ. ಇಷ್ಟೆಲ್ಲ ಹಾನಿಗಳು ಇದರಿಂದ ಇದ್ರೂ ಕೂಡ ಈ ಲಾಭಗಡುಕ ಕಾರ್ಪೊರೇಟ್ ಸಂಸ್ಥೆಗಳು ಇದ್ರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿಯನ್ನು ವಹಿಸದೆ ಇವುಗಳನ್ನ ಬಳಸ್ತವೆ. ಗೆಡ್ಡೆ ಕಟ್ಟುವಿಕೆಯನ್ನು ಹೋಗಿ ನಡೆಸೋದಕ್ಕೆ ಇವರು ಯಾವ ಕೆಮಿಕಲ್ ಬಳಸ್ತಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಈ ಒಂದು ಕೆಮಿಕಲ್ ನ ಹೆಸರು ಎಥಾನಾಲ್. ಇದನ್ನ ಪೆಟ್ರೋಲ್ಗೆ ಮಿಶ್ರಣ ಮಾಡಲಾಗುತ್ತೆ. ಈ ಕೆಮಿಕಲ್ ನ ಬಣ್ಣ ಹಾಗೂ ಸ್ಮೆಲ್ ಗೊತ್ತಾಗದಿರ್ಲಿ ಅಂತ ಅದಕ್ಕೆ ಫಾರ್ಟಿಫೈಡ್ ಮಿನರಲ್ಸ್ ಗಳನ್ನ ಆಡ್ ಮಾಡಲಾಗುತ್ತೆ. ಇವು ಕೂಡ ಕೃತಕ ಮಿನರಲ್ಗಳೇ. ಇಂಥ ವಿಷಯುತವಾದ ಅಂಶಗಳನ್ನ ಹಾಕಿ ಸಿದ್ಧಪಡಿಸಿದಂತ ನಿಷ್ಪ್ರಯೋಜಕ ಎಣ್ಣೆಯನ್ನ ಹೀಗೆ ಪ್ಯಾಕ್ ಮಾಡಿ ಅದಕ್ಕೆ ನಾನಾ ಹೆಸರಿಟ್ಟು ಅದನ್ನ ಆರೋಗ್ಯಕರ ಎಣ್ಣೆ ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಾರೆ. ನಮ್ಮ ಆರೋಗ್ಯಕ್ಕೆ ಹೀಗೆ ಎಲ್ಲ ವಿಧದಲ್ಲೂ ಕೂಡ ಹಾನಿಕಾರಕವಾದಂತಹ ಈ ಒಂದು ಸಾಮಗ್ರಿಯನ್ನ ಸ್ನೇಹಿತರೆ, ಕೇಳಿದ್ರೇನೆ ಇದೆ ಜಲ್ಲ ಅನ್ನತ್ತಲ್ಲ. ಎಂತ ವಿಷ ಸ್ನೇಹಿತರೆ ಅವ್ರು ನಮಗೆ ತಿನ್ನಿಸ್ತಾ ಇರೋದು. ಬನ್ನಿ, ಇದನ್ನ ಟೆಸ್ಟ್ ನಾವು ಮನೇಲೆ ಮಾಡ್ಕೋಬೇಕು ಗುರುಗಳೇ. ಹೆಂಗೆ ಅರ್ಥ ಮಾಡಿಸಿ, ನಿಮ್ಮ ಮನೇಲೆ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ 3 ಟೆಸ್ಟ್ ಅನ್ನ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ವಿಜಯ ಟೈಮ್ಸ್ ಅಲ್ಲಿ ಬರ್ತಕ್ಕಂತಹ ವಿಜಯಲಕ್ಷ್ಮಿ ಬರ್ಗೂರ್ ಅಂತನೋ ಯಾರೋ ಒಂದು ಲೇಡಿ ಈ ಆಯಿಲ್ ಬಗ್ಗೆ ಕಾರ್ಯಕ್ರಮ ಮಾಡಿದ್ಲು. ಆ ತಾಯಿ ಆ ಕಾರ್ಯಕ್ರಮ ಮಾಡಿದಾಗ ಆ ತಾಯಿ ಒಂದ್ ಕಡೆ ಹೇಳ್ತಾಳೆ, ನಮ್ ಇಂಡಿಯಾದಲ್ಲಿ ಅಡಿಗೆ ಎಣ್ಣೆನ ಟೆಸ್ಟ್ ಮಾಡೋ ಲ್ಯಾಬ್ರೋಟರಿನೇ ಇಲ್ಲದೆ ಇರೋದಕ್ಕೆ ಜಪಾನಿ ಕಳಿಸಿದ್ಲಂತೆ ಆ ತಾಯಿ. ಅದೇನೋ ಯೂಟ್ಯೂಬ್ ಅಲ್ಲಿ ಇದೆ, ತೆಗೆದು ನೋಡಿ ತಾಯಿನೇ ಹೇಳ್ಕತಾಳೆ. ಇವತ್ತು ನಾವೆಲ್ಲಿ ಕಳ್ಸೋಣ ಜಪಾನ್ಗೆ? ನಿಮ್ ಮನೇಲೆ ಚೆಕ್ ಮಾಡ್ಕೊಳ್ಳಿ, ನಿಮ್ ಮನೇಲಿ ತಿಂತಾ ಇರೋದು ಎಂತ ಎಣ್ಣೆ ಅಂತ. ಮೊದಲನೇದು ಸ್ನೇಹಿತರೆ
ಎಣ್ಣೆನ ಬಾಯ್ಲಿಂಗ್ ಲೆವೆಲ್ನ ಚೆಕ್ ಮಾಡಿ. ಅಂದ್ರೆ ಏನು? ಸೂರ್ಯಕಾಂತಿ ಎಣ್ಣೆ ಲಿಕ್ವಿಡ್, ಯಾವುದೇ ಲಿಕ್ವಿಡ್, ನೀರು 100 ಡಿಗ್ರಿಗೆ ಆವಿಯಾಗುತ್ತೆ, ಇವಾಪ್ರೇಷನ್ ಆಗುತ್ತೆ. ಅದೇ ತರ ಸೂರ್ಯಕಾಂತಿ ಎಣ್ಣೆ 180 ಡಿಗ್ರಿಗೆ ಆವಿ ಆಗ್ಬೇಕು. ತಗೊಳ್ಳಿ ಸ್ನೇಹಿತರೆ, ನಿಮ್ಮ ಮನೇಲಿ ಒಂದು ಬಾಂಡ್ಲಿ ತಗೊಂಡು ಎಣ್ಣೆ ಹಾಕಿ ಕಾಯಕ್ಕಿಡಿ, 300 ಡಿಗ್ರಿಗಾದ್ರೂ ಆವಿ ಆಗಲ್ಲ. ಯಾಕೆ? ಅದು ಸೂರ್ಯಕಾಂತಿ ಎಣ್ಣೆನೇ ಅಲ್ಲ. ಸೂರ್ಯಕಾಂತಿ ಎಣ್ಣೆ ಆ ರೇಟಿಗೆ ಕೊಡಕ್ಕೂ ಬರಲ್ಲ ಸರ್. ಮತ್ತೆ ಸ್ನೇಹಿತರೆ, ವಿಜ್ಞಾನ ಹೇಳುತ್ತೆ 150 ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆಲಿ ಕರ್ದಿರೋ ವಸ್ತುಗಳನ್ನ ತಿನ್ನಬೇಡ. ಯಾಕೆಂದ್ರೆ 150 ಡಿಗ್ರಿ ಮೇಲೆ ಯಾವ ಎಣ್ಣೆಲಿ ಕರಿಯೋವಷ್ಟು ಪದಾರ್ಥ ನೀವು ಹಾಕ್ತಿರೋ ಅವೆಲ್ಲ ಪದಾರ್ಥ ವಿಷಮಯ. ಸ್ನೇಹಿತರೆ, 150 ಡಿಗ್ರಿಗೆ ವಿಜ್ಞಾನಿಗಳು ಹೇಳ್ತಾರೆ, ಇವತ್ತು 250-300 ಡಿಗ್ರಿಲಿ ಕರೆದಿರೋ ಆ ಬೋಂಡ ಬಜ್ಜಿಗಳನ್ನ ತಿಂದ್ರೆ ನಿಮ್ಮ ಕತೆ ಏನಾಗ್ಬೇಕು ಸರ್? ಹಂಗಂತ ಕರ್ದಿದ್ ತಿನ್ಬಾರ್ದು ಅಂತ ನಾವು ಹೇಳಕ್ಕಾಗಲ್ಲ. ಆದ್ರೆ ಕರಿಯಕ್ಕೆ ಎಣ್ಣೆ ಯಾವುದು ಸ್ನೇಹಿತರೆ? ಈ ವರ್ಜಿನ್ ಕೋಕೋನಟ್ ಆಯಿಲ್ ಇದೆಯಲ್ಲ, 140 ಡಿಗ್ರಿಗೆ ಆವಿ ಆಗುತ್ತೆ. ಅಂದ್ರೆ ಭೂಮಿಯ ಮೇಲೆ ಎಣ್ಣೆ ವಿಷ ಆಗೋದ್ಕಿಂತ ಮುಂಚೆನೆ ಆವಿ ಆಗೋ ಒಂದು ಅಮೃತ ಯಾವ್ದಾರು ಇದ್ರೆ ಅದು ವರ್ಜಿನ್ ಕೋಕೋನಟ್ ಆಯಿಲ್. ಟೆಸ್ಟ್ ಮಾಡ್ಬೇಕಾ? ತಗೊಳ್ಳಿ, ನಿಮ್ ಮನೇಲಿ ಬೋಂಡಾ ಬಜ್ಜಿ ಮಾಡಿ ತಿನ್ನಿ ಸ್ನೇಹಿತರೆ. 10 ಅಲ್ಲೊಂದ್ ಚೂರು ಚುಚ್ಚಲ್ಲ, ಅಲ್ಸಂದಿ ಇರಿಯಲ್ಲ, ನಿಮ್ ಹೊಟ್ಟೆಗೆ ಇರಿಟೇಷನ್ ಆಗಲ್ಲ, ಹೆವಿ ಅನ್ಸಲ್ಲ. ಮೊದಲನೇ ಟೆಸ್ಟ್ ಆಯ್ತಾ? ಎರಡನೇ ಟೆಸ್ಟ್ ಸ್ನೇಹಿತರೆ, ನಿಮ್ ಮನೇಲಿ ಉಪ್ಪಿಟ್ಟು ಪಲಾವ ಮಾಡಿರ್ತಾರಲ್ಲ, ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರೀತಾರಲ್ಲ, ಯಾಕೆ? ತಣ್ಣಗಾದ್ಮೇಲೆ ಯಾಕೆ ತಿನ್ಬಾರ್ದು ಸ್ನೇಹಿತರೆ? ತಣ್ಣಗಾದ್ಮೇಲೆ ಆಹಾರ ತಿನ್ನಕ್ ಆಗಲ್ಲ ಅಂತ ಅಂದ್ಮೇಲೆ ನಿಮ್ ಹೊಟ್ಟೆ ಒಳಗ್ ಹೋದಾಗ ಹೊಟ್ಟೆ ಒಳಗೆ ಯಾರು ಸ್ಟವ್ ಹಿಡ್ಕೊಂಡ್ ಕಾಯ್ತಾ ಇರ್ತಾರೆ ಬಿಸಿ ಮಾಡ್ಕೊಡಕ್ಕೆ, ಅದು ಮೇಲೆ ಹಾಳಾಗತ್ತೆ ಅಂತಂದ್ಮೇಲೆ ಹೊಟ್ಟೆ ಒಳಗು ಹಾಳೆ. ಇವತ್ತು ಮ್ಯಾಕ್ಸಿಮಮ್ ಜನ ನೋಡಿ, ಹಿಂದಿನ ಕಾಲದಲ್ಲಿ ತಿಂಡಿ ತಿಂತಿದ್ದಂಗೆ ಆಕ್ಟಿವ್ ಆಗ ಜನ ಇವಾಗ ತಿಂಡಿ ತಿಂತಿದ್ದಂಗೆ ಆಕ್ಲಿಸ್ತಾರೆ, ತಿಂಡಿ ತಿಂತಿದ್ದಂಗೆ ಮೈ ಮುರಿತಾರೆ, ತಿಂಡಿ ತಿಂತಿದ್ದಂಗೆನೆ ಹೆವಿ ಫೀಲ್ ಆಗತ್ತೆ. ಯಾಕೆಂದ್ರೆ ಆ ವಿಷದಿಂದ ತಯಾರಿಸಿರೋದು ಸ್ನೇಹಿತರು ಎಣ್ಣೆ. ಬಿಸಿ ಬಿಸಿ ತಿನ್ಬಾ, ತಣ್ಣಗಾದ್ಮೇಲೆ ತಿನ್ನಕ್ಕಾಗಲ್ಲ. ಇದು ಹೆಂಗಿರುತ್ತೆ ಅಂತಂದ್ರೆ, ಹುಡುಗಿನ ಮೇಕಪ್ ಮಾಡಿ ಮದುವೆ ಮಾಡೋದಕ್ಕೆ ಮೇಕಪ್ ಹೋಗ್ಲೇಬೇಕು, ಹುಡುಗಿ ರಿಯಲ್ ಫೇಸ್ ನಮ್ ಮುಂದೆ ಬರ್ಲೇಬೇಕು, ಅವಾಗ ಸಂಸಾರ ಹಾಳಾಗುತ್ತೆ. ಅದೇ ತರ ಸ್ನೇಹಿತರೆ, ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ಮಾಡಿ, ಉಪ್ಪಿಟ್ಟು ಮಾಡಿ, ಪಲಾವ್ ಮಾಡಿ, ಬೆಳಿಗ್ಗೆ ತಿನ್ನಿ, ಬಿಸಿಲು ಚೆನ್ನಾಗಿ ಇರುತ್ತೆ, ತಣ್ಣಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬೆಳಿಗ್ಗೆಗಿಂತ ರುಚಿಯಾಗಿರುತ್ತೆ, ಸಂಜೆ ಬೆಳಿಗ್ಗೆಗಿಂತ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಉಳಿತಾ ಫ್ರಿಡ್ಜ್ಗೆ ಇಡಬೇಡಿ, ಮಾರನೇ ದಿನ ಬೆಳಿಗ್ಗೆ ಇಟ್ರು ಉಪ್ಪಿಟ್ಟು ಅಳಸಲ್ಲ. ಆಂಟಿ ಫಂಗಲ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರತಕ್ಕಂತಹ ಜಗತ್ತಿನ ಏಕಮಾತ್ರ ಅಮೃತ ಸ್ನೇಹಿತರೆ. ಮಾಡಿ ಇದ್ರಲ್ಲಿ ಅಡಿಗೆ, ಆಹಾರಗಳನ್ನೇ ಕೆಡಕ್ ಬಿಡಲ್ಲ, ಇನ್ನು ಹೊಟ್ಟೆ ಕೆಡಕ್ ಬಿಡುತ್ತಾ. ಮೂರನೇ ಟೆಸ್ಟ್ ಸ್ನೇಹಿತರೆ, ಈ ಆಯಿಲ್ನ ನಿಮ್ಮ ಮನೇಲಿ ಇದಾವಲ್ಲ ರಿಫೈನ್ಡ್ ಆಯಿಲ್ಗಳನ್ನ ಒಂದು ಸ್ಟೀಲ್ ಲೋಟದಲ್ಲಿ ಹಾಕಿ ಬಳಸಕ್ ಸ್ಟಾರ್ಟ್ ಮಾಡಿ. ಆತ ಹೇಳ್ತಾನಲ್ಲ, ಅಷ್ಟು ಆಸಿಡ್ ಹಾಕಿದ್ದಾರೆ, ಅದಾಕಿದ್ದಾರೆ, ಇದಾಕಿದ್ದಾರೆ ಅಂತ. ಅದನ್ನ ಟೆಸ್ಟ್ ಮಾಡಬೇಕು ಅಂದ್ರೆ ಸ್ಟೀಲ್ ಬಟ್ಲಲ್ಲಿ ಬಳಸಕ್ ಸ್ಟಾರ್ಟ್ ಮಾಡಿ. ಒಂದೇ ಒಂದು ತಿಂಗಳಲ್ಲಿ ಆ ಸ್ಟೀಲ್ ಬಟ್ಲು ಯಾತಿಗೂ ಉಪಯೋಗಕ್ಕೆ ಬರದಂಗ್ ತುಕ್ಕಿಡ್ದು ರಸ್ಟ್ ಹಿಡ್ದು ಹೋಗುತ್ತೆ. ಆ ಸ್ಟೀಲ್ ಬಟ್ಲ ಕತೆನೆ ಹಂಗಾಗತ್ತೆ ಅಂದ್ಮೇಲೆ ನಮ್ಮ ಹೊಟ್ಟೆ ಕತೆ ಹೆಂಗಾಗ್ಬೇಕು ಸ್ನೇಹಿತರೆ? ಯಾಕೆಂದ್ರೆ ವಿಷ ಸ್ನೇಹಿತರೆ, ಅದು ವಿಷ. ಅರ್ಥ ಮಾಡ್ಕೊಳ್ಳಿ, ಇಂತಹ ಪರಮ ವಿಷ ನಮ್ಮ ದೇಹಕ್ಕೆ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ? ಈ ರಿಫೈನ್ಡ್ ರಕ್ತನಾಳಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಇದೊಂದು ಸ್ಲೈಡ್ನ ಅರ್ಥ ಮಾಡ್ಕೊಂಡ್ರೆ 99% ನಿಮ್ಮ ದೇಹದಲ್ಲಿರೋ ಸಮಸ್ಯೆ ನೀವೇ ಬಗೆಹರಿಸ್ಕೋತೀರಾ. ಏನ್ ಸರ್ ಇದು? ಇವತ್ತೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಕೇಳಿದಿರಲ್ವಾ? ಕಾಮನ್ ಆಗೋಗ್ಬಿಟ್ಟಿದೆ, ಈಸಿಯಾಗಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಮ್ಮ ಒಬ್ಬ ಅಪ್ರತಿಮ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಾವು ಕಳ್ಕೊಂಡ್ವಿ ಹಾರ್ಟ್ ಅಟ್ಯಾಕ್ ಇಂದ. ಸರಿ, ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅಂದ್ರೆ ಸ್ನೇಹಿತರೆ, ಅದಕ್ಕೆ ಕಾರಣ ಈ LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಸರ್, ಇದನ್ನ ಯಾರು ತಯಾರಿಸ್ತಾರೆ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್? ಯಾರು ತಯಾರಿಸಲ್ಲ, ನಿಮ್ಮ ದೇಹ ತಯಾರಿಸುತ್ತೆ. ನಮ್ ದೇಹಕ್ಕೆ ಯಾಕಂತ ಕೆಟ್ಟ ಬುದ್ಧಿ ಬಂತು? ಅದು ಯಾಕೆ ತಯಾರಿಸುತ್ತೆ ಅಂದ್ರೆ ಸ್ನೇಹಿತರೆ, ನಾವು ಕೊಡೋ ಇನ್ಪುಟ್ ಇಂದ ಅದು ತಯಾರಿಸುತ್ತೆ. ಸ್ನೇಹಿತರೆ, ಇವತ್ತು ನಾವು ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ನ ತಿಂತೀವಿ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಕ್ಕರೆ, ಗೋಧಿ, ರಾಗಿ, ಅಕ್ಕಿ, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಈ ಕಾರ್ಬೋಹೈಡ್ರೇಟ್ಸ್ ದೇಹದೊಳಗೆ ಹೋದಾಗ ಸ್ನೇಹಿತರೆ ಅದು ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಆ ಎನರ್ಜಿನ ಇವತ್ತು ನಾವು ಖರ್ಚು ಮಾಡಲ್ಲ.
ಏನ್ ಮಾಡ್ತೀವಿ, ಫಿಸಿಕಲಿ ವರ್ಕ್ ಮಾಡಕ್ ಇವತ್ತು ನಮ್ಮ ಹತ್ರ ವರ್ಕೇ ಇಲ್ಲ, ರಿಲ್ಯಾಕ್ಸ್ ಜೀವನ, ಆರಾಮ ಕುತ್ಕೋಬೇಕು, ಅಂಗಡಿಗೆ ಹೋಗಿ ಬರೋಕ್ಕೂ ಬೈಕ್ ತಗೊಂಡು ಹೋಗ್ಬೇಕು, ವಾಕಿಂಗ್ ಇಲ್ಲ, ಏನಿಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಲಿವರ್ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ರಕ್ತನಾಳದಲ್ಲಿ ಡೆಪಾಸಿಟ್ ಮಾಡುತ್ತೆ. ಸ್ನೇಹಿತರೆ, ಬನ್ನಿ ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇದೆ ನೋಡಿ, ಆನಂತರ ನಾನು ನಿಮಗೆ ಬಹಳ ಬ್ಯೂಟಿಫುಲ್ ಆಗಿ ಅದರ ಬಗ್ಗೆ ಎಕ್ಸ್ಪ್ಲೈನ್. If you or someone you know has been diagnosed with high cholesterol, it's important to understand what cholesterol is and why it's important to keep it under control. Cholesterol is a fat-like substance made by your liver and also comes from foods you intake that is then packaged into particles called lipoproteins. Your body needs cholesterol to make hormones, vitamin D, and a substance that helps you digest food called bile. This video discusses two types of lipoproteins that carry cholesterol: low-density lipoprotein, or LDL cholesterol, also known as bad cholesterol, and high-density lipoprotein, or HDL cholesterol, also known as good cholesterol. LDL travels through your bloodstream, delivering cholesterol to the cells that need it. If your body has too much LDL, it can build up in the walls of your arteries. LDL and other substances in your artery wall form a fatty deposit called plaque. Over time, plaque can narrow the artery and reduce blood flow. LDL carries cholesterol into the plaque. This is why LDL is called the bad cholesterol. A common place this plaque can build up is in your coronary arteries, which are the blood vessels that feed your heart. This plaque buildup causes coronary artery disease and increases your risk of a heart attack. Plaque buildup in other arteries, such as the carotid arteries in your neck, can reduce blood flow to your brain and increase the risk of a stroke. Your liver also makes high-density lipoprotein, or HDL, also known as the good cholesterol. HDL helps remove excess cholesterol from your cells, tissues, and from plaque in your blood vessels. This is why HDL is called the good cholesterol. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಈ LDL ಏನ್ ಮಾಡುತ್ತೆ, ನಿಮ್ಮ ದೇಹ ಪ್ರೊಡ್ಯೂಸ್ ಮಾಡಿ ನಿಮ್ಮ ರಕ್ತನಾಳ. ಸ್ನೇಹಿತರೆ, ಈ ರಕ್ತನಾಳದ ಕೆಲಸ ಏನು ಅಂದ್ರೆ, ನಿಮ್ಮ ದೇಹದ ಅಷ್ಟಾಂಗಗಳು ಬದುಕಿರ್ಬೇಕು ಅಂತಂದ್ರೆ ಈ ರಕ್ತನಾಳ ಕಾರಣ. ಎಷ್ಟಿದೆ? 1,20,000 ಕಿಲೋಮೀಟರ್ ರಕ್ತನಾಳ ಇದೆ ನಿಮ್ಮ ದೇಹದೊಳಗೆ. ಸ್ನೇಹಿತರೆ, ಇವೇನಕ್ಕೆ? ಪ್ರತಿಯೊಂದು ಜಾಗದಲ್ಲೂ ಇದೆ ಇದು. ಈ ರಕ್ತನಾಳದ ಕೆಲಸ ಏನು? ರಕ್ತ ಓಡಾಡಕ್ಕೆ ದಾರಿ. ಹೇಗೆ ಒಂದು ರೋಡ್ ಇದ್ರೆ ಊರು ಗ್ರೋತ್ ಆಗುತ್ತೋ, ನೀವು ಸೈಟ್ ತಗೋಬೇಕಾದ್ರೆ ಕಾರ್ನರ್ ಸೈಟ್ ಹುಡುಕ್ತಿರಕ್ಕೆ 2 ಕಡೆಯಿಂದ ರೋಡ್ ಬಂದಿರುತ್ತೆ, ಹೋಗಕ್ ಈಸಿ, ಬರಕ್ ಈಸಿ. ಅದೇ ತರ ನಿಮ್ಮ ದೇಹದೊಳಗೂ ರಸ್ತೆ ಇದೆ. ಆ ರಸ್ತೆಯ ಹೆಸರೇ ರಕ್ತನಾಳ. ಈ ರಕ್ತ ಏನು? ಟ್ರಾನ್ಸ್ಪೋರ್ಟರ್. ನಾನು ಗಾಳಿ ಕುಡಿತೀನಿ, ಆ ಗಾಳಿಯನ್ನ ತಗೊಂಡು ಎಲ್ಲಾ ಭಾಗಕ್ಕೂ ತಲುಪಿಸ್ಬೇಕು. ಯಾವಾಗ ರಸ್ತೆ ಹಾಳಾದ್ರೆ ದೇಶದ ಪ್ರಗತಿ ಕುಂಠಿತ ಆಗುತ್ತೋ, ಎಲ್ಲಿ ರಸ್ತೆ ಹಾಳಾದ್ರೆ ಊರು ಡೆವಲಪ್ ಆಗಲ್ವೋ, ಅದೇ ತರ ರಸ್ತೆ ಹಾಳಾದರೆ, ನಿಮ್ಮ ದೇಹದ ರಸ್ತೆ ಹಾಳಾದ್ರೆ ರೋಗ ಸ್ಟಾರ್ಟ್. ಸ್ನೇಹಿತರೆ, ಒಂದೊಂದು ರಕ್ತನಾಳ ಇಷ್ಟಿಷ್ಟಪ್ಪ ಇರ್ತವೆ, ಒಂದೊಂದು ರಕ್ತನಾಳ ಸಣ್ಣದಿರುತ್ತೆ. ಸ್ನೇಹಿತರೆ, ಒಂದು ಸಣ್ಣ ಫ್ಯಾಟಿನ ತುಣುಕು ಆ ರಕ್ತನಾಳ ಕೂತರು ಸಾಕು, ಡಾಕ್ಟರ್ಗಳು ನಾನು 10 ಜನ ಡಾಕ್ಟ್ರಿಗೆ ತೋರಿಸ್ದೆ, 20 ಜನ ಡಾಕ್ಟ್ರಿಗೆ ತೋರಿಸ್ದೆ, 100 ಜನ ಡಾಕ್ಟ್ರಿಗೆ ತೋರಿಸಿದ್ರು ಏನೂ ಮಾಡಕ್ಕಾಗಲ್ಲ, ಅಂತ ಸಮಸ್ಯೆ ಗುರಿ ಆಗ್ಬಿಡ್ತೀವಿ. ಸ್ನೇಹಿತರೆ, ಅಂತ ರಸ್ತೆನ ಸರಿ ಮಾಡಕ್ಕಾಗುತ್ತಾ? 1,20,000 ಕಿಲೋಮೀಟರ್. ಅದನ್ನ ಶುದ್ಧಿ ಮಾಡಬೇಕು ಅಂದ್ರೆ ನಿಮ್ಮ ಲಿವರ್ ಕೈಲೇ ಗುಡ್ ಫ್ಯಾಟ್ ನ ಕಳಿಸ್ಬೇಕು. ಆ ಗುಡ್ ಫ್ಯಾಟ್ ಸ್ನೇಹಿತರೆ ವರ್ಜಿನ್ ಕೊಕೊನಟ್ ಆಯಿಲ್. ಕೇಳ್ಕೊಳ್ಳಿ, ಇದನ್ನ ನೆನ್ಪಿಡ್ಕೊಳ್ಳಿ. ಇದು ಯಾವಾಗ ನಿಮ್ಮ ದೇಹದೊಳಗೆ ಹೋಗುತ್ತೋ ನಿಮ್ಮ ರಕ್ತನಾಳಗಳನ್ನ ವಾಶ್ ಮಾಡಿ ತೊಳೆದು ಅಲ್ಲಿರೋ LDL ನ ತೆಗೆದಾಕ್ಬಿಡುತ್ತೆ. ಸ್ನೇಹಿತರೆ, ನಂತರ ರಸ್ತೆ ಕ್ಲೀನ್ ಆಯ್ತಾ, ರಕ್ತ ಸಂಚಾರ ಸರಿ ಆಯ್ತಾ, ದೇಹದ ಎಷ್ಟೋ ಸಮಸ್ಯೆಗಳು ಬಗೆಹರಿದು ಹೋಗ್ತವೆ. ಅಂತ ಅಮೃತ ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, ಇಷ್ಟೇ ಅಲ್ಲ, ಇದನ್ನ ಒಂದು ಬ್ರೈನ್ ಫುಡ್ ಅಂತ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ
ಬ್ರೈನ್ಗೆ ಅತಿ ಹೆಚ್ಚು ಒತ್ತಡ ಸ್ನೇಹಿತರೆ. ಈ ಅತಿ ಹೆಚ್ಚು ಒತ್ತಡದಿಂದ ಬ್ರೈನ್ ಸೆಲ್ಸ್ ಸಾಯ್ತಾ ಇದಾವೆ. ಈ ಬ್ರೈನ್ ಸೆಲ್ಸ್ ಸತ್ರೆ ಮತ್ತೆ ರಿಕವರಿ ಮಾಡೋಕ್ಕಾಗಲ್ಲ. ಅಂತ ಬ್ರೈನ್ ಸೆಲ್ಸ್ ನ ಆಕ್ಟಿವ್ ಮಾಡಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಸ್ನೇಹಿತರೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ನ ಟ್ರೀಟ್ಮೆಂಟ್ ತರ ಬಳಸಲಾಗುತ್ತೆ. ಅದೇ ತರ ಸ್ನೇಹಿತರೆ ಗಟ್, ನಮ್ಮ ಹೊಟ್ಟೆಯ ಹೆಲ್ತ್, ಇವತ್ತು ಮಲಬದ್ಧತೆ, ಗ್ಯಾಸ್ಟ್ರೈಟಿಸ್, ಎಲ್ಲಾ ರೋಗಗಳ ಮೂಲ ಯಾವುದು? ಹೊಟ್ಟೆ. ಅಂತ ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೊಳಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ನ ಬಳಸಲಾಗುತ್ತೆ. ಇದು ಅದ್ಭುತ ಏನಕ್ಕೆ ಅಂದ್ರೆ ಸೋಡಿಯಂ ಮಾನೋಲಿಕ್ ಆಸಿಡ್ ಯಾವ ತಾಯಿಯ ಹಾಲಲ್ಲಿರುತ್ತೋ ಅದು ತಾಯಿಯ ಹಾಲಿನ ನಂತರ ನಮಗೆ ಇದರಲ್ಲಿ ಸಿಗುತ್ತೆ. ಅದು ಸ್ವಲ್ಪ ಪರ್ಸೆಂಟೇಜ್ ಅಲ್ಲ ಸ್ನೇಹಿತರೆ, 54% ಸೋಡಿಯಂ. 1 ಲೀಟರ್ ನೀವು ತಗೊಬಂದ್ರೆ 540 ಗ್ರಾಮ್ ಸೋಡಿಯಂ ಮೊನೊಲಾರಿಕ್ ಆಸಿಡ್ ಹೋಗುತ್ತೆ. ಅಂದ್ರೆ ನಿಮ್ ಮನೇಲಿ ಏನಾದ್ರೂ 5 ಲೀಟರ್ ನೀವು ಎಣ್ಣೆನ ಒಂದು ತಿಂಗಳಲ್ಲಿ ಬಳಸ್ತೀರಾ ಅಂತಂದ್ರೆ 200, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 2.5 kg ತಾಯಿ ಹಾಲನ್ನ ಮನೇಲಿ ಬಳಸ್ದಂಗೆ. ಅದರಿಂದ ನಿಮ್ಮ ಆಹಾರ ಎಷ್ಟು ವೃದ್ಧಿಸ್ಬೋದು, ನಿಮ್ಮ ಮನೆಯವರ ಆರೋಗ್ಯ ಎಷ್ಟು ವೃದ್ಧಿಸ್ಬೋದು, ನೀವು ಯೋಚನೆ ಮಾಡಿ. ನಾನು ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅದೇ ತರ ಇದರಿಂದ ಬೆಸ್ಟ್ ಏನು ಅಂತಂದ್ರೆ ಇದೊಂದು ರಿಚ್ ಫುಡ್ ಸ್ನೇಹಿತರೆ. ಹೇಳ್ತಾ ಹೋದ್ರೆ ಒಂದಿನ ಸಾಕಾಗಲ್ಲ ಸ್ನೇಹಿತರೆ, 1 ಗಂಟೆ ಸಾಕಾಗಲ್ಲ. ನಿಮ್ದು ಚಾರ್ಜು, ನಿಮ್ದು ಮೊಬೈಲ್ ರೀಚಾರ್ಜ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ನಿಮ್ ಮೈಂಡ್ ನ ನರಿಶಿಂಗ್ ಮಾಡುತ್ತೆ, ಬಾಡಿನ ಕೂಲ್ ಆಗಿಡುತ್ತೆ, ಸ್ಕಿನ್ ಅನ್ನ ಸಖತ್ತು ಗ್ಲೋ ಮಾಡುತ್ತೆ, ಹೇರ್ನ ಚೆನ್ನಾಗಿ ಮಾಡುತ್ತೆ. ಇದಕ್ಕೋಸ್ಕರನೇ ಸ್ನೇಹಿತರೆ ನಾವು ಇದೇ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಇತ್ತೀಚೆಗೆ ಇನ್ನೊಂದು ಪ್ರಾಡಕ್ಟ್ ನ ತಂದ್ವಿ, ಅದೇ ಆಯುರ್ವೇದಿಕ್ ಹೇರ್ ಆಯಿಲ್. ಇದಕ್ಕೆ ಸ್ನೇಹಿತರೆ ಎಫೆಕ್ಟಿವ್ ಆಗಿ ಈ ಆಯಿಲ್ ಇಷ್ಟು ಚೆನ್ನಾಗಿತ್ತಲ್ಲ, ಇದಕ್ಕೆ ಇನ್ನೂ ಹರ್ಬ್ಸ್ ನ ಆಡ್ ಮಾಡಿದ್ರೆ, ಗಿಡಮೂಲಿಕೆಗಳನ್ನ ಆಡ್ ಮಾಡಿದ್ರೆ ಇದು ಎಷ್ಟು ಸಖತ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿ ಇದನ್ನ ಅಭಿವೃದ್ಧಿ ಪಡಿಸಿದೀವಿ. ಇದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕೆಲಸನ ಮಾಡ್ತಾ ಇದೆ. ನಿಮ್ ಮಕ್ಕಳ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ. ಇನ್ಸ್ಟಂಟ್ ಎನರ್ಜಿ, ಇವತ್ತಿಗೆ ಬೇಕಾಗಿರೋದೇನೋ, ಯಾರು ನೋಡಿದ್ರು ಸಪ್ಪಗಿರ್ತಾರೆ ಅಂತವ್ರಿಗೆ ಸಡನ್ ಶಕ್ತಿನ ಕೊಡುತ್ತೆ. ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಂತಹ ಕ್ರೀಡಾಪಟುಗಳು ಹೇಳ್ತಾರೆ ಈ MCT ಆಸಿಡ್ ನ ಪವರ್ ಏನು ಅಂತ ಹೇಳ್ತಾರೆ. ಜಗದ್ವಿಖ್ಯಾತ ತಾರೆಯರು ಎಂಜಲಿನಾ ಜೂಲಿ ಇರ್ಬೋದು, ಶಿಲ್ಪಾ ಶೆಟ್ಟಿ ಇರ್ಬೋದು, ಇವ್ರು ಯಾರು 50-60 ವರ್ಷ ಅಂತ ಕಾಣೋದೇ ಇಲ್ಲ. ಅವರೆಲ್ಲ ಹೇಳ್ತಾರೆ ತೆಂಗಿನೆಣ್ಣೆಯ ಮಹತ್ವ ಎಂತದ್ದು, ಇವರೆಲ್ಲ ಬಳಸ್ತಾರೆ ಸ್ನೇಹಿತರೆ. ಅದೇ ತರ ಇದರ ಮೇಲೆ ತುಂಬಾ ರಿಸರ್ಚ್ಗಳು ಬಂದಿದಾವೆ, ತುಂಬಾ ಸಂಶೋಧನೆಗಳಾಗಿ ಇಡೀ ಜಗತ್ತೇ ಇದನ್ನ ತಾಯಿ ಹಾಲು ಅಂತ ಹೇಳುತ್ತೆ. ನಾವಿಲ್ಲಿ ಒಂದು ಮಾತು ಹೇಳ್ತೀವಿ ಸ್ನೇಹಿತರೆ, ನೀವು ವೆಜ್ಜಾರು ತಿನ್ನಿ, ನಾನ್ ವೆಜ್ಜಾರು ತಿನ್ನಿ, ಯಾವಾಗ ಇದನ್ನ ನಿಮ್ಮ ಅಡುಗೆ ಜೊತೆ ಸೇರಿಸ್ತಿರೋ ನಿಮ್ಮ ಸಂಪೂರ್ಣವಾದ ಅಡುಗೆ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಮನೆಯಿಂದ ಎಂತ ರೋಗಗಳ ಮಹಾಮಾರಿಗಳಿದ್ರು ಕೂಡ ದೂರಕ್ಕೆ ಓಡಕ್ ಶುರುವಾಗ್ತವೆ. ಈ ಒಂದು ಆಯಿಲ್ನ ನಾನು ಈ ಮಟ್ಟಕ್ಕೆ ತಗೊಂಡು ನಿಮಗೆ ತಲುಪ್ಸಕ್ಕೆ ಈ ಒಬ್ರು ಮಹಾನುಭಾವ ಕಾರಣ. ಅವರ ಮಾತನ್ನ ನೀವೇ ಕೇಳಿ, ನಂತರ ನನ್ನ ಕಂಪನಿ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ BM ಹೆಗ್ಡೆ ಅವರಿದ್ದಾರೆ. ಡಾಕ್ಟರ್, ತಾವು ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯ ಮಹತ್ವವನ್ನು ಹೇಳ್ತಾ ಇದ್ರಿ, ಮುಂದುವರಿಸಿ. ಕೇರಳದಲ್ಲಿ ಮತ್ತು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ನಾವು ತೆಂಗಿನ ಎಣ್ಣೆಯಲ್ಲಿ ಹುಟ್ಟಿ ಬೆಳೆದದ್ದು. ಅದು ಕೇರಳದಲ್ಲಿ ಇನ್ನೂ ಹೆಚ್ಚಿಗೆ. ಅಲ್ಲಿಯ ಹುಡುಗಿಯರು ಸ್ನಾನ ಮಾಡ್ತಾರೆ, ಆದರೆ ಸೋಪ್ ಹಾಕೋದಿಲ್ಲ, ತೆಂಗಿನೆಣ್ಣೆಯಲ್ಲೇ ಎಣ್ಣೆ ಹಚ್ತಾ ಇರ್ತಾರೆ. ಅವರ ನೀವು ನೋಡಿದರೆ ಹಿಂದಿನಿಂದ ಆ ಎಣ್ಣೆ ಹಾಗೇ ಇರ್ತದೆ ಅವರ ಸೀರೆ ಮೇಲೆ, ರಾವಕ್ಕಿ ಮೇಲೆ ಎಲ್ಲ. ಅವರಿಗೆ ಒಂದು ಕಾಯಿಲೆ ಇಲ್ಲ ತಲೆಯಲ್ಲಿ, ಚರ್ಮದಲ್ಲಿ, ಮುಖದಲ್ಲಿ ಒಂದೇ ಒಂದು ಮೊಡವೆ ಇಲ್ಲ. ಯಾಕೆಂದ್ರೆ ಅವರು ತೆಂಗಿನೆಣ್ಣೆನೇ ಉಪಯೋಗಿಸಿ ಮಾಡ್ತಾರೆ. ಅವರ ಕಾಲು ನೋಡಿದ್ರೆ ನೀವು ಫಂಗಸ್ ಇಲ್ಲ. ತೆಂಗಿನೆಣ್ಣೆ ತಲೆಯಿಂದ ಕಾಲಿನವರೆಗೆ ಮಾಡ್ತಾರೆ. ಇದು ತೆಂಗಿನೆಣ್ಣೆ ಅಷ್ಟು ದೊಡ್ಡ ಕ್ರಿಮಿನಾಶಕ ವಸ್ತು ಬೇರೆ ಇಲ್ಲ. ನಾವು ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಾಗ ತೆಂಗಿನೆಣ್ಣೆಗೆ ಅದಕ್ಕೊಂದು ಒಗ್ಗರಣೆ ಕೊಟ್ಟ ಮೇಲೆ ಒಂದು ಅರ್ಧ ಇಂಚು ತೆಂಗಿನೆಣ್ಣೆ ಬಿಡುವುದು, ಫಂಗಸ್ ಗ್ರೋ ಆಗುದಿಲ್ಲ. 1 ವರ್ಷ ಇಡೀ 2 ವರ್ಷ ಇಡೀ ಉಪ್ಪಿನಕಾಯಿಗೆ, ಅದು ಮಾವಿನ ಕಾಯಿದು ಉಪ್ಪಿನಕಾಯಿ ಮಾಡ್ತೇವೆ ನಾವು ನಮ್ಮ ಊರಿನಲ್ಲಿ, ಅದನ್ನು ಎಷ್ಟು ಸಮಯ ಇಡ್ಬೋದು ತೆಂಗಿನೆಣ್ಣೆ ಇದ್ರೆ ಅದರಲ್ಲಿ. ಹಾಗಾಗಿ ತೆಂಗಿನೆಣ್ಣೆ ಒಂದು ದೊಡ್ಡ ಕ್ರಿಮಿನಾಶಕ. ಇನ್ನು ನೀವು ಮನೆಯಲ್ಲಿ ತುಂಬಾ ನೊಣ ಇದೆ, ನಿಮ್ಮ ಇದರಲ್ಲೆಲ್ಲ ನೊಣ ಬಂದು ಕೂತ್ಕೊಳ್ತದೆ ಅಂತ ಅದನ್ನು ಕ್ಲೀನ್ ಮಾಡಲಿಕ್ಕೆ ಫ್ಲಿಟ್ಟಲ್ಲಿ ಹೊಡಿಬೇಕು ಅಂತಿಲ್ಲ. ನೀವು ಆ ಮೇಜಿನ ಮೇಲೆ ತೆಂಗಿನೆಣ್ಣೆಯನ್ನು ಒರೆಸಿಬಿಟ್ರೆ ಸಾಕು. ಒಂದು ತಿನ್ ಲೇಯರ್ ಆಫ್ ತೆಂಗಿನೆಣ್ಣೆ ಒರೆಸಿಬಿಟ್ರೆ ಅದರಲ್ಲಿ ನೊಣ ಕೂತ್ಕೊಂಡ್ರು ಆ ನೊಣದ ಕಾಲಿನಲ್ಲಿದ್ದ ಕ್ರಿಮಿಯೆಲ್ಲ ಅಲ್ಲೇ ಸತ್ತು ಹೋಗ್ತದೆ. ಹಾಗೆಯೇ ನೀವು ಸ್ನಾನ ಮಾಡಿದ ನಂತರ ಬೆಳಿಗ್ಗೆ ಅಥವಾ ಸಂಜೆ ಒರೆಸಿಕೊಂಡ್ರೆ ಚರ್ಮ ಇನ್ನೂ ಒದ್ದೆ ಆಗಿರ್ತದೆ, ಒಣಗುವುದಿಲ್ಲ. ಆ ಹೊತ್ತಿಗೆ ನೀವು ಒಂದು ತೆಂಗಿನೆಣ್ಣೆಯನ್ನು ಮೈಯೆಲ್ಲ ಚೆನ್ನಾಗಿ ರಬ್ ಮಾಡಿರಬೇಕು. ನಿಮಗೆ ಚರ್ಮದ ಒಂದು ಕಾಯಿಲೆ ಕೂಡ ಬರೋದಿಲ್ಲ. ಅದಲ್ಲ, ನನ್ನ ಸಹೋದ್ಯೋಗಿ ಒಬ್ಬರಿದ್ದರು, ದೊಡ್ಡ ಪ್ರೊಫೆಸರ್ ಅವರು ಇಂಗ್ಲೀಷೇ ಮಾತಾಡೋದು.
ಅವರಿಗೆ ಒಂದು ಚರ್ಮದಲ್ಲಿ ಒಂದು ಸೀಕು ಆಯ್ತು, ಚರ್ಮದಲ್ಲಿ ಒಂದು ಇನ್ಫೆಕ್ಷನ್ ಆಯ್ತು. ಅವರು ಎಲ್ಲ ನಮ್ಮದು ಪುಸ್ತಕದ ಬದನೆಕಾಯನ್ನೇ ಓದಿದ್ರು. ಅವರು ಹೋಗಿ ಒಂದು ಬಯೋಪ್ಸಿ ಎಲ್ಲ ಮಾಡ್ಕೊಂಡ್ರು. ಅದು ಇನ್ಫೆಕ್ಷನ್ ಆಗಿ ದೊಡ್ಡ ಕಷ್ಟ ಆಯ್ತು. ಒಂದು ದಿವಸ ನಾನು ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ಅವಾಗ ನಾನು ಹೇಳಿದೆ, ನೋಡಿ ಸ್ವಾಮಿ, ಇದು ಸರಿ ಆಗ್ತದೆ, ನಾನು ಇದಕ್ಕೆ ನಿಮಗೆ ಸ್ವಲ್ಪ ವರ್ಜಿನ್ ಕೋಕೋನಟ್ ತಂದು ಕೊಡ್ತೀನಿ. ಬೇಡ ಬೇಡ ಅಂತ ಹೇಳಿದ್ರು ಶುರುವಿಗೆ. ಆಯ್ತು ಅಂತ ಹೇಳಿದ್ರು. ಕಡೆಗೆ 3 ದಿವಸದಲ್ಲಿ ಅದು ಗುಣ ಆಯ್ತು. ಗುಣ ಆದ್ಕೊಂಡು ಅವ್ರಿಗೆ ಕಂಡಪಟ್ಟೆ ಖುಷಿ ಆಯ್ತು. ಇದೆಂಥದ್ದು, ಇದು ಅದ್ಭುತ, ಇದನ್ನೆಲ್ಲ ನಾವು ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ ನಾನು. 1 ತಿಂಗಳ ನಂತರ ಹೋದೆ ನಾನು, ಒಂದು ರಿಪೋರ್ಟ್ ಮಾಡೋಣ. ಬೇಡ, ಅದರೆಲ್ಲ ನಂಬಿಕೆ ಇಲ್ಲ ನನಗೆ ಅಂತ. ಅದು ನಮಗೆ ಬರುವಾಗ ಮಾತ್ರ ನಮಗೆ ಅದರಲ್ಲಿ ನಾವು ನಂಬುವುದಿಲ್ಲ. ಯಾಕಂದ್ರೆ ನಾವು ಪುಸ್ತಕ ನಮ್ಮನ್ನು ತಲೆ ಹಾಳು ಮಾಡಿದೆ. ಈ ಪಾಶ್ಚಾತ್ಯರ ಪುಸ್ತಕಗಳಿಂದಾಗಿ ಅದನ್ನೆಲ್ಲ ಓದಿ ನಾವು ತಲೆ ಹಾಳು ಮಾಡ್ಕೊಂಡಿದ್ದೇವೆ. ಈಗಲೂ ಡಾಕ್ಟರ್ ಇದ್ದಾರೆ. ನಾವು ಬೆಂಗಳೂರಿನಲ್ಲಿ ಒಂದು ಟೆಲಿವಿಷನ್ ಡಿಬೇಟ್ ಇತ್ತು. ಪಾಪ ಒಬ್ಬ ಸಣ್ಣ ವಯಸ್ಸಿನ ಕಾರ್ಡಿಯಾಲಜಿಸ್ಟ್ ತಂದಿದ್ರು ಮಾತಾಡಲಿಕ್ಕೆ. ಅವನು ನನ್ನ ಸ್ಟೂಡೆಂಟ್. ಪಾಪ ಅವನಿಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಅವನು ಹೇಳುದು ಒಂದೇ ಮಾತು. ಎಂತ ಕೇಳಿದ್ರು, ನಮ್ಮ ಗೈಡ್ಲೈನ್ಸ್ ಅಲ್ಲಿ ಹಾಗುಂಟು, ನಮ್ಮ ಪುಸ್ತಕದಲ್ಲಿ ಹಾಗುಂಟಂತ. ನಾನು ಹೇಳಿದೆ, ನೋಡಪ್ಪ, ಈ ಪುಸ್ತಕ ಎಲ್ಲ ಬದಲಾಗಿ ಎಷ್ಟೋ ವರ್ಷ ಆಗಿದೆ, ಇದಕ್ಕೆ ವಿಷಯಗಳೆಲ್ಲ ಬಂದೆ. ಹೌದು ಸರ್, ನೀವು ಹೇಳುದು ಸರಿ, ಆದ್ರೆ ನಮ್ಮ ಪುಸ್ತಕದಲ್ಲಿ ಹಾಗುಂಟು, ನಾನು ಅದನ್ನೇ ಮಾಡ್ತೇನೆ ಅಂತ. ಸೊ ಈ ಪುಸ್ತಕದ ಬದನೆಕಾಯಿಯನ್ನು ಇನ್ನೂ ತೆಂಗಿನೆಣ್ಣೆ ಹಾಳು ಅಂತ ಹೇಳುವವರು ಡಾಕ್ಟರ್ಗಳು ಇದ್ದಾರೆ. ಸೊ ಒಂದು ಕ್ರಿಮಿನಾಶಕ. ಎರಡನೇದು, ತೆಂಗಿನೆಣ್ಣೆಯನ್ನು ನೀವು ಚಳಿಗಾಲದಲ್ಲಿ ಈ ಬೆಂಗಳೂರು ಪ್ರದೇಶದಲ್ಲಿ ತುಂಬಾ ಜನರಿಗೆ ಸೋರ್ ಥ್ರೋಟು, ಕೋಲ್ಡು ಅದೆಲ್ಲ ಬರ್ತದೆ. 1 ಚಮಚ ತೆಂಗಿನೆಣ್ಣೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ತೆಗೆದು ಬಾಯಲ್ಲಿ ಹಾಕೊಳ್ಳಿ. ಅದು ವರ್ಜಿನ್ ಕೋಕೋನಟ್ ಆಯಿಲ್ ಬಹಳ ಒಳ್ಳೇದು. ಅದನ್ನು ಹಾಕೊಳ್ಳಿ, ಅಲ್ಲೇ ಇಡಿ. ಆ ತೆಂಗಿನೆಣ್ಣೆ ಅಲ್ಲಿಂದಲೇ ಹೀರಿ ಹೋಗ್ತದೆ, ಅಲ್ಲಿಯೇ ಕರಗಿ ಅಲ್ಲಿಂದಲೇ ಹೀರಿ ಹೋಗ್ತದೆ. ಯಾಕೆಂದ್ರೆ ತೆಂಗಿನೆಣ್ಣೆ ಮತ್ತೆ ತಾಯಿ ಹಾಲು ಎರಡೇ ಬಾಯಲ್ಲಿ ಡೈಜೆಸ್ಟ್ ಆಗುವುದು, ನೆನಪಿಟ್ಟುಕೊಳ್ಳಿ. ಅದಕ್ಕಾಗಿ ಒಂದು ಮಗುವಿಗೆ ತಾಯಿ ಸತ್ತು ಹೋದ್ರೆ ಮೊದಲನೇ ವರ್ಷದಲ್ಲಿ ಆ ಮಗುವಿಗೆ ಬೇರೆ ಯಾವ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಫ್ಯಾಟ್ ಕೊಟ್ಟರು ಆ ಮಗು ಸತ್ತು ಹೋಗ್ತದೆ. ತೆಂಗಿನೆಣ್ಣೆ ಮಾತ್ರ. ಅಮೆರಿಕದಲ್ಲಿ 60 ವರ್ಷದಲ್ಲಿ ಕೂಡ ಈ ಇನ್ಫೆಂಟ್ ಫೀಡಿಗೆ ಹಾಕೋ ತೆಂಗಿನೆಣ್ಣೆ, ಆ ತೆಂಗಿನೆಣ್ಣೆ ಎಷ್ಟು ಒಳ್ಳೇದು ಅಂದ್ರೆ ಅದು ಇಲ್ಲೇ ಡೈಜೆಸ್ಟ್ ಆಗ್ತದೆ. ಯಾಕೆಂದ್ರೆ ನಮ್ಮ ಸಲೈವದಲ್ಲಿ, ನಮ್ಮ ಜೊಲ್ಲು ರಸದಲ್ಲಿ ಇರತಕ್ಕಂಥ ಎನ್ಸೈಮಿನಿಂದಲೇ ತೆಂಗಿನೆಣ್ಣೆ ಡೈಜೆಸ್ಟ್ ಆಗ್ತದೆ. ಇನ್ನೂ ಒಂದು ಒಳ್ಳೆ ವಿಚಾರ ಹೇಳ್ತೇನೆ. ತೆಂಗಿನೆಣ್ಣೆ ನೀವೀಗ ದಪ್ಪ ಇದ್ದೀರಿ, ಕೊಬ್ಬಿದೆ, ನಿಮ್ಮ ವೆಯ್ಟ್ ಕಮ್ಮಿ ಆಗಬೇಕು, ಬಾಯಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಬೆಳಿಗ್ಗೆ ಹಾಕಿ ಇಟ್ಟುಕೊಳ್ಳಿ. ಅದಲ್ಲೇ ಡೈಜೆಸ್ಟ್ ಆಗಿ ಕೀಟೋನ್ ಆಗ್ತದೆ. ಈ ಕೀಟೋನ್ ಆದ ಕೂಡ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ, ನಿಮ್ಮ ಮೆಟಬಾಲಿಸಮ್ ಮೇಲೆ ಹೋಗ್ತದೆ. ಮೆಟಬಾಲಿಸಮ್ ಮೇಲೆ ಹೋದ ಹಾಗೆ ನಿಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ. BMR ಹೆಚ್ಚಾದಾಗೆ ಬಾಡಿ ವೆಯ್ಟ್ ಕಡಿಮೆ ಆಗ್ತದೆ. ಇದು ಬಾಡಿ ವೆಯ್ಟ್ ಅನ್ನು ಕಡಿಮೆ ಮಾಡಲಿಕ್ಕೆ ಒಂದು ಬಹಳ ಒಳ್ಳೆಯ ಪ್ರಕ್ರಿಯೆ. ಇನ್ನು ನಿಮಗೆ ಯಾರಿಗಾದ್ರೂ ಕೊಲೆಸ್ಟ್ರಾಲ್ ವಿಷಯ ತಲೆ ಬಿಸಿದ್ರೆ, ಕೊಲೆಸ್ಟ್ರಾಲ್ ಬೇಡ, ಒಳ್ಳೇದು, ಹೆಚ್ಚು ಎಷ್ಟು ಉಂಟು ಅಷ್ಟು ಒಳ್ಳೇದು. ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅದರ ಅರ್ಥ ನಿಮ್ಮ ಲಿವರ್ ಬಹಳ ಒಳ್ಳೆ ಕೆಲಸ ಮಾಡ್ತದೆ, ನಿಮ್ಮ ಆರೋಗ್ಯ ಬಹಳ ಒಳ್ಳೇದುಂಟು ಅಂತ. ಆದರೂ ನಿಮಗೆ ಯಾರಿಗಾದ್ರೂ ತಲೆ ಬಿಸಿ ಇದ್ರೆ ತೆಂಗಿನೆಣ್ಣೆ ದಿವಸ ಆಗಲು ತಗೊಂಡ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಕೆಳಗೆ ಬರ್ತದೆ, ಬೇರೆ ಔಷಧಿ ತಗೊಳ್ಳೋದು ಬೇಡ. ಅದು ಅಲ್ಲದೆ ಈಗ ನಮಗೆ ಲೇಟೆಸ್ಟ್ ಏನು ಗೊತ್ತಿದೆ ಅಂದ್ರೆ, ತೆಂಗಿನೆಣ್ಣೆಯನ್ನು ಬಾಯಲ್ಲಿ ಇಟ್ಟರೆ ಅದು ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗಿ ಹೋಗುವುದಿಲ್ಲ, ಅದಲ್ಲೇ ಕೀಟೋನ್ ಆಗ್ತದೆ, ಫ್ಯಾಟ್ನಿಂದ ಕೀಟೋನ್ ಬರ್ತದೆ. ಆ ಕೀಟೋನ್ ಅಂತ ಹೇಳುವುದು ಮೆದುಳಿನ ಕಣಗಳು ಸಾಯ್ತಾ ಇರುವಾಗ ಕೂಡ ಅದಕ್ಕೆ ಆಹಾರ ಕೊಡ್ತದೆ. ಇಲ್ಲಿದ್ರೆ ಮೆದುಳಿನ ಕಣಕ್ಕೆ ಗ್ಲೂಕೋಸ್ ತೆಕ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ಲೇಟೆಸ್ಟ್ ಅಮೆರಿಕದಲ್ಲಿ ನಮ್ಮ ಈ ಆಲ್ಝೈಮರ್ಸ್ ಅಂತ ಹೇಳ್ತಾರೆ, ಹುಚ್ಚು ಹಿಡಿತದೆ ಜನರಿಗೆ, ಮರವು ಗೊತ್ತಿಲ್ಲ, ಹೇಳಿದ್ದೆಲ್ಲ ಅರ್ಥ ಆಗುದಿಲ್ಲ, ಇದಕ್ಕೆಲ್ಲ ಒಂದು ಈ ತೆಂಗಿನೆಣ್ಣೆ ಒಂದು ಈಗ ಅದಕ್ಕೆ ಔಷಧ. ಸೊ ಈಗ ಈ ತೆಂಗಿನೆಣ್ಣೆಯನ್ನು ಹಲವು ವಿಧದಲ್ಲಿ ನಾವು ಈ ಟ್ರೀಟ್ಮೆಂಟ್ ಕೂಡ ಉಪಯೋಗ ಮಾಡೋದು. ಅದು ಔಷಧ. ಚರ್ಮ ರೋಗಗಳಿಗೆ ತೆಂಗಿನೆಣ್ಣೆ ಒಂದು ಬಹಳ ಒಳ್ಳೆಯ ಔಷಧ. ಇನ್ನು ಡ್ರೈ ಸ್ಕಿನ್ ಅವರು ಇರ್ತಾರೆ ಕೆಲವರಿಗೆ, ಅವರಿಗೆ ಈ ಚಳಿಗಾಲದಲ್ಲೆಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿ ಅದು ಬ್ರೇಕ್ ಆಗಿ ಅದು ಇನ್ಫೆಕ್ಷನ್ ಎಲ್ಲ ಆಗ್ತದೆ. ಇದಕ್ಕೂ ಕೂಡ ತೆಂಗಿನೆಣ್ಣೆಯನ್ನು ಸರಿಯಾಗಿ ಹಾಕೊಂಡ್ರೆ ಇದು ಒಳ್ಳೆಯ ಆಹಾರ. ನಾವು ಅದು ಎಲ್ಲ ಬಿಟ್ಟು ತೆಂಗಿನೆಣ್ಣೆಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಏನು ಅಂದ್ರೆ, ತೆಂಗಿನೆಣ್ಣೆಯಿಂದ ನಮ್ಮ ಕ್ಯಾಲರಿ ಇಂಟೇಕ್ ಕಮ್ಮಿ ಆಗ್ತದೆ. ನಾವು ಫ್ಯಾಟ್ ಎಷ್ಟು ತಿನ್ನಬಹುದು, ಆದರೆ ಅಷ್ಟೇ ಅದು ವೆಯ್ಟ್ ಹೆಚ್ಚಾಗುವುದಿಲ್ಲ. ಯಾಕೆಂದ್ರೆ ತೆಂಗಿನೆಣ್ಣೆದ ವೆಯ್ಟ್ ಕಡಿಮೆ ಆಗ್ತದೆ, ಮೆಟಬಾಲಿಕ್ ರೇಟ್ ಹೆಚ್ಚಾಗಿ, BMR ಹೆಚ್ಚಾಗಿ ನಿಮ್ಮ ವೆಯ್ಟ್ ಕಡಿಮೆ ಆಗ್ತದೆ. ಸೊ ಎಲ್ಲಾ ವಿಚಾರದಲ್ಲಿ, ಅದು ಆರೋಗ್ಯದಲ್ಲಿರ್ಬೋದು, ಆರೋಗ್ಯವನ್ನು ಪ್ರಿಸರ್ವ್ ಮಾಡೋದ್ರಲ್ಲಿರ್ಬೋದು, ಕ್ರಿಮಿಗಳನ್ನು ಕೊಲ್ಲುವುದರಲ್ಲಿರ್ಬೋದು, ಅಥವಾ ಔಷಧಿಯಾಗಿ ತೆಂಗಿನೆಣ್ಣೆಯನ್ನು ಎಲ್ಲಾ ರೀತಿಯಲ್ಲಿ ನಾವು ಉಪಯೋಗ ಮಾಡಬಹುದು. ತೆಂಗಿನೆಣ್ಣೆ ಒಂದು ದಿವ್ಯ ಔಷಧ. ಇದು ನಾನು ಹೇಳಿದೆಲ್ಲ, ಮೊದಲು ನಾನು ಹೇಳಿದೆ, ಎರಡೇ ವಿಚಾರ ದೇವರು ನಮ್ಗೆ ಕೊಟ್ಟದ್ದು. ಇದು ಒಂದು ತಾಯಿಯ ಹಾಲು, ಇನ್ನೊಂದು ತೆಂಗಿನೆಣ್ಣೆ. ಇದೆರಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಗಗಳನ್ನು ನಮ್ಮಿಂದ ದೂರ ಇಡ್ತದೆ. ಆ ರೋಗ ನಿರೋಧಕ ಶಕ್ತಿಯಲ್ಲಿ ಕ್ಯಾನ್ಸರ್ ಕೂಡ ಸೇರಿದೆ. ಆ ತೆಂಗಿನೆಣ್ಣೆ ಕ್ಯಾನ್ಸರಿಗೂ ಒಂದು ಒಳ್ಳೆಯ ಪ್ರಿವೆಂಟಿವ್. ಸೊ ತೆಂಗಿನೆಣ್ಣೆ ಅಷ್ಟು ದೊಡ್ಡ ಒಂದು ಔಷಧಿ ಈ ಲೋಕದಲ್ಲಿ ಇಷ್ಟರವರೆಗೆ ನೇಚರ್ ಕೂಡ ಮಾಡಲಿಲ್ಲ. ಡಾಕ್ಟರ್, ಈವರೆಗೂ ಅನೇಕ ಸಂಗತಿಗಳನ್ನ ಹೇಳ್ತಾ ಇದ್ರಿ. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಅದಾದ್ಮೇಲೆ ಈ ತೆಂಗಿನ ನೋಡಿ ಸ್ನೇಹಿತರೆ, ಎಂತ ಅದ್ಭುತವಾದ ಮಾತನ್ನ ಡಾಕ್ಟರ್ ಹೇಳ್ತಾರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ, ಆನಂದ ಆಗುತ್ತೆ. ಒಬ್ರು MBBS ಮಾಡಿ ಡಾಕ್ಟರ್ಗಳು ತಮ್ಮನ್ನ ತಾವು ಸ್ವಾರ್ಥಕ್ಕೆ ನಾವೇ ಏನೋ ಶ್ರೇಷ್ಠ ಅಂತ ಹೇಳೋರ ಮಧ್ಯದಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿ ಸ್ನೇಹಿತರೆ. ಇದರಿಂದ ಇನ್ಸ್ಪಿರೇಷನ್ ತಗೊಂಡಂತ ನಾನು
2012ರಲ್ಲಿ ಈ ಸಮಸ್ಯೆನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಸುಮಾರು 50 ಎಕರೆ ನಮ್ಮದೇ ಆಗಿರ್ತಕ್ಕಂಥ ಆರ್ಗ್ಯಾನಿಕಲ್ ಇರೋ ತೆಂಗಿನ ತೋಟ ಇತ್ತು ಸ್ನೇಹಿತರೆ. ನೂರಾರು ವರ್ಷದಿಂದ ನಾವ್ ಇದೇ ತೆಂಗು ಕೃಷಿಯಲ್ಲೇ ಬಂದಿದ್ವಿ. ಒಂದು ಬ್ರೈನ್ ಸೆಲ್ಸ್ ಹಾಳಾದ್ರೆ ಅದನ್ನ ರಿಕವರಿ ಮಾಡ್ಬೋದು ಅನ್ನೋ ಅಮೃತ ಇದರಲ್ಲಿ ಇದೆಯಲ್ಲ ಅಂತ ಹೇಳಿ ಇದನ್ನ ನಾವು ಜನಕ್ಕೆ ಕೊಡಬೇಕು ಅಂತ ಹೇಳಿ ಈ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಏಳು ಬೀಳು ನಾನಾ ಕಡೆ ನೋಡಿ ಇದ್ರ ಬಗ್ಗೆ ಟೆಕ್ನಾಲಜಿ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ನಾವ್ ಇದನ್ನ ಡೆವಲಪ್ ಮಾಡಿದ್ವಿ. ನಮ್ ತಂದೆ ಗುರು ಪರಂಪರೆಯಿಂದ ಬಂದವರು ಸಾವಿರಾರು ಜನಕ್ಕೆ ಸ್ನೇಹಿತರೆ ತೆಂಗಿನ ಸಸಿಗಳನ್ನ ಬೆಳೆದು ಕೊಟ್ಟು ಎಷ್ಟೋ ಲಕ್ಷ ತೆಂಗಿನ ಸಸಿಗಳನ್ನ ಬೆಳೆದು ಕೊಟ್ಟಿದ್ರು ಸ್ನೇಹಿತರೆ. ಯಾಕೆ ಅಂತಂದ್ರೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸಂತೆಕಾಯಿಯಿಂದ ಆಗಲ್ಲ. ಯಾಕೆ? ಈ ಸಂತೆಕಾಯಿಗಳಲ್ಲಿ ಯಾವಾಗ ಕಾಯಿ ತೂಕದ ಲೆಕ್ಕಕ್ಕೆ ಬಂತೋ ರೈತರೆಲ್ಲರೂ ಕೂಡ ಅದನ್ನ ಮೆಚೂರ್ ಆಗೋದಕ್ಕಿಂತ ಮುಂಚೆ ಕಿತ್ತು ಬಿಡ್ತಾರೆ. ಅವಾಗ ಎಣ್ಣೆ ಉಳಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಮಗೊಂದು ರೈತರ ತಂಡ ಬೇಕಿತ್ತು. ಇವತ್ತು ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಎಷ್ಟು ಪಾಪ್ಯುಲರ್ ಆಗ ಕಾರಣ ಏನು ಅಂತಂದ್ರೆ ಒಂದು ದೊಡ್ಡ ರೈತರ ಸಮೂಹ ಇವತ್ತು ನಮ್ ಜೊತೆ ನಿಂತು ಅಂತ ಪರಿಪೂರ್ಣವಾದ ತೆಂಗಿನಕಾಯಿಗಳ ಕೊಟ್ರಲ್ಲ, ಅದೇ ಒಂದು ನಮಗೆ ಬಹಳ ಬೆನಿಫಿಟ್ ಆಯ್ತು. ಆ ಒಂದು ಬೆನಿಫಿಷನ್ ನಮಗ್ ಸಿಕ್ತು. ಇದನ್ನ ಬಳಸ್ಕೊಂಡು ಸ್ನೇಹಿತರೆ ಒಂದು ಪ್ರೋಸೆಸ್, ಈ ಎಣ್ಣೆ ತಯಾರಿಸ್ತಕ್ಕಂಥ ಮೆಥಡ್ ಇದೆಯಲ್ಲ ಅದನ್ನ ಒಂದು ಹೋಲಿಸ್ಟಿಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಸಬಾರ್ದು, ಡ್ರೈಯರ್ಗಳನ್ನ ಬಳಸಬಾರ್ದು. ಈ ತರ ಒಂದು ಮೆಂಟಾಲಿಟಿಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಸ್ನೇಹಿತರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಾವಿದನ್ನ ಜನಕ್ಕೆ ತಲುಪಿಸ್ಬೇಕು. ಯಾಕೆಂದ್ರೆ ನಮ್ದೇ ಓನ್ ಲ್ಯಾಂಡ್, ನಮ್ದೇ ಓನ್ ಡಿಸೈನ್ ಮಿಷಿನರೀಸ್ ಎಲ್ಲದೂ ಕೂಡ ನಮ್ದು ಒಂದು ನೇಚರ್ ಮಧ್ಯದಲ್ಲಿರೋ ಜಾಗದಲ್ಲಿ ಆಗ್ತಾ ಇರೋದ್ರಿಂದ ಸ್ನೇಹಿತರೆ ಇವತ್ತು ಇಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನ ನಿಮಗೆ ತಲುಪಿಸಕ್ಕೆ ಸಾಧ್ಯ ಆಯ್ತು. ನಮ್ಮ ಒಂದು ಸಾಧನೆನ ಮೆಚ್ಚಿ ಕೇಂದ್ರ ಸರ್ಕಾರ ಕೂಡ ಅವರ ಒಂದು ದ ವಿಸ್ಡಮ್ ಆಫ್ ಕೊಕೊನಟ್ ಗ್ರೋಯರ್ಸ್ ಅಂತಕ್ಕಂಥ ಒಂದು ಬುಕ್ ಅಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ ನ ಬರೆದ್ರು. ಕೇಂದ್ರ ಸರ್ಕಾರದಿಂದ ಅವಾರ್ಡ್ ನ ಕೊಟ್ರು. 10 ಪೇಪರ್ಗಳು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ ಕೂಡ ಸಿಕ್ತು. ಆಯುಷ್ ಹೆಲ್ತ್ ಕೇರ್ ಅವರು ಕೂಡ ನನ್ನ ಕರೆದು ಸನ್ಮಾನಿಸಿದ್ರು. ಈ ತರ 10 ಹಲವು ಸನ್ಮಾನಗಳು ನಮ್ಮ ಸ್ವದೇಶಿ ದಿಶಾಕ್ಕೆ ಸಿಕ್ಕಿದೆ. ಅದರ ಜೊತೆಗೆ ಸ್ನೇಹಿತರೆ ನಮ್ಮ ಪ್ಯಾಕಿಂಗ್ ಏನಿದೆ ಇದು ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ ಬಾಟ್ಲಲ್ಲೇ HDP ಟೈಪ್ 2 ಅಂತ ಈ ಟಪ್ಪರ್ ವೇರ್ ಕ್ವಾಲಿಟಿಯ ಪ್ಲಾಸ್ಟಿಕ್ ಬಾಟ್ಲಿಗಳನ್ನ ಬಳಸಿ. ಯಾಕೆಂತಂದ್ರೆ ಗಾಜೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಿಮ್ಮ ಹತ್ರ ಬರ್ಬೇಕಾದ್ರೆ ಹೊಡೆದೋದ್ರ ಕಷ್ಟ, ಕಾಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಪ್ಯಾಕಿಂಗ್ ರೇಟ್ ಇನ್ನೂ ಜಾಸ್ತಿ ಆಗೋದ್ರಿಂದ ನಾವು ನಿಮ್ಮ ಹತ್ರಕ್ಕೆ ಇದನ್ನ ಎಫೆಕ್ಟಿವ್ ಆಗಿ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರೀತಿ ತಗೊಂಡ್ವಿ. ಜೊತೆಗೆ ಸ್ನೇಹಿತರೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದನ್ನ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ ಸ್ನೇಹಿತರೆ. ನಾವು ಕಾಲರ್ ಎತ್ತಿ ಮಾತಾಡ್ತೀವಿ. ಯಾಕೆಂತಂದ್ರೆ ಪ್ರಾಡಕ್ಟ್ ಏನೋ ಆರ್ಗ್ಯಾನಿಕ್ ಅಲ್ಲಿ ತಂದ್ವಿ, ಇದನ್ನ ತಲುಪಿಸೋ ದಾರಿ ಯಾವುದು? ಎಕ್ಸಾಂಪಲ್ ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮು, ಯಾವುದೋ ಕಾಮರ್ಸ್ ಪ್ಲಾಟ್ಫಾರ್ಮು, ಅಮೆಝಾನ್, ಫ್ಲಿಪ್ಕಾರ್ಟ್, ಇದ್ರ ಮೇಲೆ ನಮಗೆ ಟ್ರಸ್ಟ್ ಇಲ್ಲ. ಯಾಕೆ ಅಂತಂದ್ರೆ 2000 ನೋಟ್ನೇ ಡೂಪ್ಲಿಕೇಟ್ ಮಾಡ್ತಾರೆ, 500 ರೂಪಾಯಿ ನೋಟ್ನೇ ಡೂಪ್ಲಿಕೇಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರೋ ಸುಭದ್ರವಾಗಿರೋ ವ್ಯವಸ್ಥೆನೇ ಡೂಪ್ಲಿಕೇಟ್ ಮಾಡ್ತಾರೆ ಅಂದಾಗ ನನ್ನಂತ ಕಂಪ್ನಿ ಪ್ರಾಡಕ್ಟ್ ಯಾವ ಕಷ್ಟ? ಅದಕ್ಕೋಸ್ಕರ ಸ್ನೇಹಿತರೆ ನಾವೇನ್ ಮಾಡಿದ್ವಿ, ಈ ಪ್ರಾಡಕ್ಟ್ ನ ಒಂದು ಸಂಸ್ಕಾರವಂತ ವ್ಯಕ್ತಿಗಳಿಂದ ತಲುಪಿಸ್ಬೇಕು. ಯಾರಿಗೆ ಜನರ ಕಾಳಜಿ ಇದೆಯೋ, ಯಾರಿಗೆ ಜನರನ್ನ ಪ್ರೀತಿಸುವಂತ ಗುಣ ಇದೆಯೋ, ಯಾರಿಗೆ ಈ ಸಮಾಜವನ್ನ ಪ್ರೀತಿಸುವಂತ ಗುಣ ಇದೆಯೋ ಅಂತರ ಕೈಯಿಂದ ಇದನ್ನ ತಲುಪಿಸೋಣ ಅಂತ ವ್ಯಕ್ತಿಗಳ ಹತ್ರಕ್ಕೆ ನಾವು ಹೋದ್ವಿ. ಸರ್ ಒಂದ್ ಹೆಲ್ಪ್ ಮಾಡಿ, ನಿಮ್ಮೂರ್ ಸುತ್ತಮುತ್ತ ಇರೋ ಜನಕ್ಕೆ ಇದನ್ನ ಕೊಡಿ. ಈ ತರ ನಾವು ಅವರನ್ನ ಇದಕ್ಕೆ ಇನ್ವಾಲ್ವ್ ಮಾಡಿ ಅವರಿಂದ ಇದನ್ನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದೀವಿ. ಯಾಕೆಂದ್ರೆ ಅಂತ ವ್ಯಕ್ತಿಗಳು ಯಾವತ್ತೂ ಹಣಕ್ಕಾಗಿ ಕೆಲಸ ಮಾಡಲ್ಲ, ಅಂತ ವ್ಯಕ್ತಿಗಳು ಯಾವತ್ತೂ ಕೂಡ ತಮ್ಮನ್ ತಾವು ಮಾರ್ಕಣಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಇವತ್ತು ನಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ ಸ್ನೇಹಿತರೆ, ಇದು ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಇನ್ ದ ವರ್ಲ್ಡ್. ಯಾಕೆ ಅಂತಂದ್ರೆ ಇದೇ ವರ್ಜಿನ್ ಕೊಕೊನಟ್ ಆಯಿಲ್ 2012ರಲ್ಲಿ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ 1 ಲೀಟರ್ ತೆಗಿತಾ ಇದ್ವಿ. ಇವತ್ತು ತಿಂಗಳಿಗೆ 1 ಲಕ್ಷ ಲೀಟರ್ ತೆಗಿತಾ ಇದೀವಿ ಸ್ನೇಹಿತರೆ. ಹೆಮ್ಮೆ ಆಗುತ್ತೆ. ಇಂಥ ಪ್ರಾಡಕ್ಟ್ ನ ಜನ ಎಷ್ಟು ಚೆನ್ನಾಗಿ ಒಪ್ಕೊಂಡ್ರು, ಅವರೇ ಸ್ವತಃವಾಗಿ ಬಳಸಿ 100 ಜನ ಕೇಳಕ್ ಸ್ಟಾರ್ಟ್ ಆದ್ರು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಈ ಪ್ರಾಡಕ್ಟ್ ನಂದು ಅನ್ನೋ ಒಂದು ಫೀಲಿಂಗ್ ಬಂದಿದೆ ಸ್ನೇಹಿತರೆ. ನಂದಪ್ಪ ಇದು, ಈ ಪ್ರಾಡಕ್ಟ್ ನಮ್ಮನೆ ಪ್ರಾಡಕ್ಟ್, ಇದು ನನ್ನ ಸ್ವಂತ ಪ್ರಾಡಕ್ಟ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಸ್ನೇಹಿತರೆ. ಅಂತ ಒಂದು ಪ್ರಾಡಕ್ಟ್ ನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಇದರಿಂದ ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮ ಅಣ್ತಂದಿರು ಇವರ ಆರೋಗ್ಯನ ಕಾಪಾಡೋಣ ಸ್ನೇಹಿತರೆ. ಇದರಿಂದ ನಮಗೊಂದು ಪುಣ್ಯನೂ ಸಿಗುತ್ತೆ, ಒಂದು ಸಮಾಜದ ಈ ಒಂದು ಜವಾಬ್ದಾರಿನೂ ನಿಭಾಯಿಸ್ದಂಗಾಗತ್ತೆ. ನೋಡಿ ಸ್ನೇಹಿತರೆ, ತೆಂಗಿನ ಬಗ್ಗೆ ಎಂತ ಒಂದು ಅರಿವು ಜನಗಳಲ್ಲಿ ಬಂದಿದೆ ಅಂದ್ರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಚನ್ನರಾಯಪಟ್ಟಣ
ಈಗ ನಿಮಗೆ ಗೊತ್ತಿರ್ಬೋದು ಕಿಕ್ಕೇರಿ, ಇವೆಲ್ಲ ನಿಮಗೆ ಮಂಡ್ಯ, ಮದ್ದೂರು ಇವೆಲ್ಲ ಜಾಗಗಳು ನಿಮಗೆ ಗೊತ್ತಿರಬಹುದು. ಸ್ನೇಹಿತರೆ, ಈ ಜಾಗಗಳಲ್ಲಿ ಈ ವರ್ಷ ಎಳನೀರನ್ನ ಎಷ್ಟರ ಮಟ್ಟಿಗೆ ಜನ ಕುಡಿದಿದ್ದಾರೆ ಅಂತಂದ್ರೆ ಅಲ್ಲಿ ತೆಂಗಿನ ಕಾಯಿಗಳೇ ಇಲ್ಲ ಸ್ನೇಹಿತರೆ, ಸಂತೆಗಳಿಗೆ ಕಾಯ ಬರ್ತಾ ಇಲ್ಲ. ಎಳನೀರು ಈ ವರ್ಷ ರೈತರ ಹತ್ರ 35 ರೂಪಾಯಿ ಕೊಟ್ಟು ಕುಯ್ಕೊಂಡು ಹೋಗಿದ್ದಾರೆ. 35 ರೂಪಾಯಿ ಒಂದ್ ಎಳನೀರು. ಸ್ನೇಹಿತರೆ, ಇವತ್ತು ಮಾರ್ಕೆಟ್ ಹೆಂಗಾಗಿದೆ ಅಂತಂದ್ರೆ ಹೋದ್ವಾರ ಕಾಯಿ ರೇಟು 34 ರೂಪಾಯಿ ಇತ್ತು. ಈ ವಾರ ಜಸ್ಟ್ 7 days ಅಲ್ಲಿ 45 ರೂಪಾಯಿ ಕೆಜಿ ಕಾಯಿ. ಎಲ್ಲರೂ ಹೇಳ್ತಾ ಇರೋದು 50 ರೂಪಾಯಿಗೆ ರೀಚ್ ಆಗುತ್ತೆ. ಕೊಬ್ಬರಿ ರೇಟ್ 10,000 ರೂಪಾಯಿ ಇದ್ದಿದ್ದು 15,000 ರೂಪಾಯಿ. ಮಾರಿಕೋ ಅಂದ್ರೆ ಪ್ಯಾರಾಶೂಟ್ ಕಂಪ್ನಿಯವ್ರನ್ನ ಒಂದು ಕೊಕೊನಟ್ ಆಯಿಲ್ ರೇಟ್ ಇದೆ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ರೇಟು 27,000 ರೂಪಾಯಿ ಕ್ವಿಂಟಲ್, ಅಂದ್ರೆ ಲೀಟ್ರಿಗೆ 270 ರೂಪಾಯಿ. ಯಾಕಿಷ್ಟು ಅಂತಂದ್ರೆ ಇಡೀ ಪ್ರಪಂಚಕ್ಕೆನೆ ಈ ತೆಂಗಿನ ಮಹತ್ವ ಇವತ್ತು ಗೊತ್ತಾಗ್ತಾ ಇದೆ ಸ್ನೇಹಿತರೆ. ನಿಮ್ಗೂ ಗೊತ್ತಿರ್ಲಿ, ಇವತ್ತು ನಮ್ಮ ಕಂಪ್ನಿನೂ ಕೂಡ ಇದನ್ನ ಅದರ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಈ ತೆಂಗಿನಿಂದ ಎಷ್ಟೋ ಜನ ರೈತರಿಗೆ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ತೆಂಗು ಬೆಳೆಯುವ ರೈತರುಗಳು ಸಫರ್ ಪಡ್ತಾ ಇದ್ರು. ಇವತ್ತು ಇಂಥ ಒಂದು ಅದ್ಭುತವಾದ ಬೆಲೆ ಸಿಕ್ಕಿರೋದ್ರಿಂದ ಆ ರೈತರು ಖುಷಿ, ಆ ರೈತರಿಂದ ಸಿಗ್ತಕ್ಕಂಥ ಅದ್ಭುತವಾದ ವಸ್ತು ನಿಮಗೆ ತಲುಪಿದಾಗ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾ, ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತಂದ್ರೆ ಸ್ನೇಹಿತರೆ, ಜನರಿಗೆ ಉತ್ತಮವಾಗಿರೋ ಪ್ರಾಡಕ್ಟ್ ನ ತಲುಪಿಸೋದು. ಅದನ್ನ ತಲುಪಿಸ್ತಾ ಇದೀವಿ. ಅದಕ್ಕೆಲ್ಲರೂ ನೀವು ನಮಗೆ ಸಹಾಯ ಮಾಡ್ತಿದ್ದೀರಿ, ನಮಗೆ ಬೆಂಬಲವಾಗಿ ನಿಂತಿದ್ದೀರಿ, ಹೆಗ್ಲು ಕೊಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತಾ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಅಂಡ್ ಗುಡ್ ನೈಟ್. ಇಂಥ ಒಂದು ಈವೆಂಟ್ ನ, ಇಂಥ ಒಂದು ರಾತ್ರಿಯನ್ನ ತುಂಬಾ ಅರ್ಥಪೂರ್ಣ ರಾತ್ರಿಯನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ, ಯಾಕೆಂದ್ರೆ ನಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿ ಏನು? ಬರೀ ಮೊಬೈಲ್ ನೋಡೋದು, ಬರೀ ಮಜಾ ಮಾಡೋದಲ್ಲ ಸ್ನೇಹಿತರೆ. 4 ಜನಕ್ಕೆ ಏನಾದ್ರು ಒಂದು ಒಳ್ಳೇದನ್ನ ಕೊಡೋದ್ರ ಮುಖಾಂತರ ಪುಣ್ಯನ ಸಂಪಾದಿಸೋಣ. ಆಲ್ ದ ಬೆಸ್ಟ್ ಅಂಡ್ ಗುಡ್ ನೈಟ್.